ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ನಾನು ಜೆ.ಎಸ್. ಸೋಮಲ್. ಭೂಗೋಳದ ಪರಿಚಯ ಕ್ಲಾಸ್ ನಂಬರ್ ಏನಪ್ಪ ಅಂದ್ರೆ ಥರ್ಡ್ ಆಗಿದೆ. ಈಗಾಗಲೇ ಎರಡನ್ನು ಅಧ್ಯಯನ ಮಾಡಿದ್ದೀವಿ. ಆ ಎರಡು ತರಗತಿಗಳಲ್ಲಿ ಏನಪ್ಪ ಅಂದ್ರೆ ಬ್ರಹ್ಮಾಂಡಗಳಾಗಿರ್ಬೋದು, ಗ್ಯಾಲಕ್ಸಿಗಳ ಆಗಿರ್ಬೋದು, ನೆಕ್ಸ್ಟ್ ಭೂಗೋಳಶಾಸ್ತ್ರದ ವಿವರಣೆಗೆ ಸಂಬಂಧಪಟ್ಟಂತ ಪದಗಳ ಅರ್ಥ ಆಗಿರ್ಬೋದು, ಪಿತಾಮರ ಆಗಿರ್ಬೋದು, ಎಲ್ಲಾ ವಿಷಯಗಳನ್ನ ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದ್ವಿ. ಭಾಗ 2 ಅಂದ್ರೆ ಕ್ಲಾಸ್ ನಂಬರ್ 2 ಏನಪ್ಪ ಅಂದ್ರ ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೌರ ವ್ಯೂಹದ ಬಗ್ಗೆ ನಾವೇನಪ್ಪ ಅಂದ್ರ ಅಧ್ಯಯನ ಮಾಡಿದ್ವಿ. ಇಲ್ಲಿ ಈ ಭೂಗೋಳದ ಪರಿಚಯ ಕ್ಲಾಸ್ ನಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿನ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ, ಎಲ್ಲಾ ಅಭ್ಯರ್ಥಿಗಳಿಗೆ ಅನುಕೂಲ ಆಗಂತೆ, ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಅನುಕೂಲವಾಗಂತೆ ಮತ್ತು ಏನಪ್ಪ ಅಂದ್ರೆ ಎಲ್ಲಾ ಅಭ್ಯರ್ಥಿಗಳ ಸಂಪೂರ್ಣವಾದ ಮಾಹಿತಿ ಏನಪ್ಪ ನಾವು ಒದಗಿಸಿಕೊಡ್ಲಾಗ್ತದ. ನೆಕ್ಸ್ಟ್ ಇಂದಿನ ತರಗತಿಯಲ್ಲಿ ಏನ್ ಅಧ್ಯಯನ ಮಾಡಿದಲ್ಲ ಅದೇ ಅಂಶಗಳೇನಪ್ಪ ಅಂದ್ರೆ ಒಂದೆರಡು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಒಂದನೇ ಪ್ರಶ್ನೆ ನೋಡಿ, ಸೌರ ಕಲೆ ಯಾವ ಕಲೆ? ಸೌರ ಕಲೆ ಅಥವಾ ಸೂರ್ಯನ ಕಲೆ. ಸೌರ ಕಲೆ ಅಥವಾ ಸೂರ್ಯನ ಕಲೆ ಕಂಡು ಹಿಡಿದವರು ಯಾರು? ಎ ಆಪ್ಷನ್ ಆಲಿ, ಬಿ ಆಪ್ಷನ್ ಕೋಫರ್ನಿಕಸ್, ಸಿ ಆಪ್ಷನ್ ಗೆಲಿಲಿಯೋ, ಡಿ ಆಪ್ಷನ್ ಮೇಲಿನೇ ಯಾರು? ನೋಡ್ರಿ, ಸೌರ ಕಲೆಗಳು ಯಾವ ಕಲೆಗಳು? ಸೌರ ಕಲೆಗಳು. ನೆಕ್ಸ್ಟ್ ಏನಪ್ಪ ಅಂದ್ರ ಸೂರ್ಯನ ಕಲೆಗಳನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಯಾಲಿ ಅವ್ರು ಬರ್ತಾರೆ. ಯಾಲಿ ಅವ್ರ ಏನಂದ್ರ 1908 ಎಷ್ಟರೊಳಗ? 1908 ಈ ಸೂರ್ಯನ ಕಲೆಗಳು ಅಲ್ಲಿ ಇಮೇಜ್ ಸಹ ನಿಮಗೆ ಏನಪ್ಪ ಅಂದ್ರೆ ಹಿಂದಿನ ತರಗತಿಯಲ್ಲಿ ತೋರಿಸಿದ್ವಿ. ಅದನ್ನ ಸಾಧ್ಯವಾದಷ್ಟು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರ ಅಲ್ಲಿ ಹೋಗಿ ನೋಡ್ರಿ. ಈ ಆಲಿ ಎಂಬರ್ ಏನಪ್ಪಾ ಅಂದ್ರ ಮೊದಲ ಬಾರಿಗೆ ಸೌರ ಕಲೆ ಅಥವಾ ಸೂರ್ಯನ ಕಲೆಗಳ ಬಗ್ಗೆ ಏನಪ್ಪಾ ಅಂದ್ರ ಅವರು ಪತ್ತೆ ಹಚ್ಚಿದ್ರು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ, ಸೂರ್ಯನಿಗೆ ಅತಿ ಸಮೀಪವಾದ ನಕ್ಷತ್ರ ಯಾವುದು? ಎ ಆಪ್ಷನ್ ಅಲ್ಫಾ ಸೆಂಟಾರಿ, ಬಿ ಆಪ್ಷನ್ ಬರ್ನೆಡ್ ಸ್ಟಾರ್, ಸಿ ಆಪ್ಷನ್ ಪ್ರಾಕ್ಸಿಮಾ ಸೆಂಟಾರಿ. ನೋಡ್ರಿ, ಸೂರ್ಯನಿಗೆ ಅತ್ಯಂತ ಸಮೀಪವಾದ ನಕ್ಷತ್ರ ಸಿ ಆಪ್ಷನ್ಸ್ ಇದೆಯಲ್ಲ, ಪ್ರಾಕ್ಸಿಮಾ ಸೆಂಟಾರಿ ಅನ್ನೋದು ಏನಪ್ಪ ಅಂದ್ರ ರೈಟ್ ಆನ್ಸರ್. ಇದು ಸೂರ್ಯನಿಂದ ಎಷ್ಟು ದೂರ ಅದಪ್ಪ ಅಂದ್ರ 4.2 ಜ್ಯೋತಿರ್ವರ್ಷಗಳು. ಏನದ? ಜ್ಯೋತಿರ್ವರ್ಷಗಳಷ್ಟು ಏನಪ್ಪಾ ಅಂದ್ರೆ ದೂರ ಅದ. ಇನ್ನ ಸೂರ್ಯನಿಗೆ ಅತಿ ಸಮೀಪವಾದ ನಕ್ಷತ್ರ ಯಾವುದು? ಪ್ರಾಕ್ಸಿಮಾ ಸೆಂಟಾರಿ ಅಂತ. ಇನ್ನ ಎರಡನೇ ಅತಿ ಸಮೀಪವಾದ ನಕ್ಷತ್ರವಾದ ಅಲ್ಫಾ ಸೆಂಟಾರಿ ಅಂತ ಬರ್ತದೆ. ಏನ್ ಬರ್ತದ? ಅಲ್ಫಾ ಸೆಂಟಾರಿ ಅಂತ ಬರ್ತದ. ಇದು ಸೂರ್ಯನಿಂದ ಏನಪ್ಪಾ ಅಂದ್ರ 4.3 ಜ್ಯೋತಿರ್ವರ್ಷಗಳಷ್ಟು ಏನಪ್ಪಾ ಅಂದ್ರ ದೂರ ಇರುತ್ತೆ. ಇನ್ನ ಬರ್ನೆಡ್ ಸ್ಟಾರ್ ಇದು ಸೂರ್ಯನಿಂದ ಏನಪ್ಪಾ ಅಂದ್ರ 3ನೇ ಸ್ಥಾನದಲ್ಲಿ ಇರುವಂತ ನಕ್ಷತ್ರ ಇದೆ. ಸೂರ್ಯನಿಗೆ ಅತಿ ಸಮೀಪವಾದ ನಕ್ಷತ್ರ ಯಾವ್ದಂದ್ರ ಪ್ರಾಕ್ಸಿಮಾ ಸೆಂಟಾರಿ ಬರ್ತದ. ಸೂರ್ಯನಿಗೆ ಅತಿ ಸಮೀಪವಾದ ಎರಡನೇ ನಕ್ಷತ್ರ ಅಂದ್ರ ಅಲ್ಫಾ ಸೆಂಟಾರಿ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ಪರೀಕ್ಷೆ ಕೇಳಿದನ ಇದನ್ನ ಏನಪ್ಪಾ ಅಂದ್ರೆ ನೀವು ನೆನ್ಪಿಟ್ರಿ. ಇನ್ನೊಮ್ಮೆ ಕೇಳ್ತೀನಿ ನೋಡ್ರಿ, ಸೂರ್ಯನಿಗೆ ಅತಿ ಸಮೀಪವಾದ ನಕ್ಷತ್ರ ಯಾವ್ದಂದ್ರ ಪ್ರಾಕ್ಸಿಮಾ ಸೆಂಟಾರಿ. ಯಾವ್ದಾಗ್ತದ? ಪ್ರಾಕ್ಸಿಮಾ ಸೆಂಟಾರಿ ಆಗ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಸೌರ ವ್ಯೂಹದ ಕೇಂದ್ರ ಬಿಂದು ಎ ಆಪ್ಷನ್ ಚಂದ್ರ, ಬಿ ಆಪ್ಷನ್ ಭೂಮಿ, ಸಿ ಆಪ್ಷನ್ ಸೂರ್ಯ, ಡಿ ಆಪ್ಷನ್ ಶುಕ್ರ. ಇದೊಂದ್ರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತದ. ಸೌರ ವ್ಯೂಹದ ಕೇಂದ್ರ ಬಿಂದು ಯಾರಾಗಿರ್ತಾರಂದ್ರ ಸೂರ್ಯ ಆಗಿರ್ತಾನೆ. ಯಾರಾಗಿರ್ತಾರ? ಸೂರ್ಯ ಆಗಿರ್ತಾರ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಸೂರ್ಯನ ಬೆಳಕು ಯಾರ ಬೆಳಕು? ಸೂರ್ಯನ ಬೆಳಕು ಭೂಮಿಗೆ ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಎ ಆಪ್ಷನ್ 3 ನಿಮಿಷ, ಬಿ ಆಪ್ಷನ್ 6 ನಿಮಿಷ, ಸಿ ಆಪ್ಷನ್ 9 ನಿಮಿಷ, ಡಿ ಆಪ್ಷನ್ 8.3 ಅಥವಾ 8 ನಿಮಿಷ. ನೋಡ್ರಿ, ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಬೇಕಾಗಿತ್ತಂದ್ರ ಅದು ತೆಗೆದುಕೊಳ್ಳುವ ಸಮಯ ಎಷ್ಟಪ್ಪ ಅಂದ್ರ 8.3 ನಿಮಿಷ ಅಥವಾ 8 ನಿಮಿಷ. ಆಲ್ರೆಡಿ ಏನಪ್ಪ ಅಂದ್ರ ಇದನ್ನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಏನಪ್ಪ ಅಂದ್ರೆ ಈ ಪ್ರಶ್ನೆನ ಕೇಳಿದಾರೆ. ಮೋಸ್ಟ್ ಇಂಪಾರ್ಟೆಂಟ್ ನೆನಪಿರಲಿ ನಿಮ್ಗೆ. ಯಾವತ್ತಿನ ಅವಧಿಯಲ್ಲಿ ನಾವು ಏನ್ ಮಾಡೋಣಪ್ಪ ಅಂದ್ರ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡೋಣ. ನಾವು ಆಕಾಶಕಾಯಿಗಳಂತ ಕಾಣ್ತೀವಿ. ಏನ? ಸೌರ ವ್ಯೂಹದಲ್ಲಿ ಏನಪ್ಪ ಅಂದ್ರ ಆಕಾಶಕಾಯಿಗಳನ್ನು ಕಾಣ್ತೀವಿ. ಈ ಸೌರ ವ್ಯೂಹದ ಕೇಂದ್ರ ಬಿಂದು ಏನಂತ ನಾವು ನಕ್ಷತ್ರ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ನಕ್ಷತ್ರ ಅಂತ ಹಿಂದಿನ ತರಗತಿ ಒಳಗೆ ಅಧ್ಯಯನ ಮಾಡಿದ್ವಿ. ಈ ನಕ್ಷತ್ರಗಳು ಏನಪ್ಪಾ ಅಂದ್ರ ಸ್ವಯಂ ಪ್ರಕಾಶಮಾನ ಹೊಂದಿರ್ತಾವ ಅಂತ ನಾವು ಅಧ್ಯಯನ ಮಾಡಿದೀವಿ. ಏನ್ ಹೊಂದಿರ್ತೇವು? ಸ್ವಯಂ ಪ್ರಕಾಶಮಾನವನ್ನು ಹೊಂದಿರ್ತಾವಂತ ಅಧ್ಯಯನ ಮಾಡಿದೀವಿ. ಆದ್ರ ಗ್ರಹಗಳ ಬಗ್ಗೆ ನೋಡ್ರಿ, ಯಾವ ಆಕಾಶಕಾಯಗಳು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಹೇಳಿದ್ವಿ. ಯಾವ ಆಕಾಶಕಾಯಗಳು ಸ್ವಂತ ಬೆಳಕನ್ನು ಹೊಂದಿರುವುದಿಲ್ಲ. ಎಂತ ಬೆಳಕು? ಸ್ವಂತ ಬೆಳಕನ್ನು ಹೊಂದಿರುವುದಿಲ್ಲ. ಅಂತ ಕಾಯಗಳನ್ನು
ಅಂತ ಆಕಾಶಕಾಯಗಳನ್ನು, ಎಂತ ಕಾಯಗಳನ್ನ, ಅಂತ ಆಕಾಶಕಾಯಗಳನ್ನು ನಾವು ಗ್ರಹಗಳೆಂದು ಕರಿತೀವಿ. ಏನಂತ ಕರಿತೀವಿ? ಗ್ರಹಗಳೆಂದು ಕರಿತೀವಿ. ನೋಡ್ರಿ, ನಕ್ಷತ್ರಗಳಿಗೆ ಸ್ವಂತ ಬೆಳಕಿರ್ತದೆ, ಸ್ವಯಂ ಪ್ರಕಾಶಮಾನ ಹೊಂದಿರ್ತದೆ. ಆದ್ರ ಗ್ರಹಗಳಿಗೆ ಸ್ವಂತ ಪ್ರಕಾಶಮಾನವಿರುವುದಿಲ್ಲ, ತಮ್ಮದೇ ಆದ ಸ್ವಂತ ಬೆಳಕನ್ನು ಹೊಂದಿರುವುದಿಲ್ಲ. ಅಂತ ಆಕಾಶಕಾಯಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರ ಗ್ರಹಗಳಂತ ಕರಿತೀವಿ. ಎಷ್ಟು ಗ್ರಹಗಳದಾವ? ಪ್ರಸ್ತುತ 8 ಗ್ರಹಗಳದಾವ. ಮೊದಲು ಎಷ್ಟು ಗ್ರಹಗಳದು? 9 ಗ್ರಹಗಳಿದ್ದು. 9ನೇ ಗ್ರಹ ಯಾವಾಗಿತ್ತು? ಪ್ಲೂಟೋ ಇತ್ತು. 9ನೇ ಗ್ರಹ ಯಾವ್ದಿತ್ತು? ಪ್ಲೂಟೋ ಇತ್ತು. ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಈ ಪ್ಲೇಟೋ ಪದದ ಅರ್ಥವನ್ನು ನೋಡೋಣ. ಸಾರಿ, ಪ್ಲಾನೆಟ್ ಅಂದ್ರ ಗ್ರಹಗಳ ಪದದ ಅರ್ಥವನ್ನು ನೋಡೋಣ. ನಾವು ಗ್ರಹ ಕನ್ನಡದೊಳಗೆ ಏನಪ್ಪಾ ಅಂದ್ರ ಗ್ರಹಗಳಂತ ಕರಿತೀವಿ. ಏನಂತ ಕರಿತೀವಿ? ಕನ್ನಡದಲ್ಲಿ ಏನಪ್ಪಾ ಅಂದ್ರ ಗ್ರಹಗಳಂತ ಕರಿತೀವಿ. ಅದೇ ಇಂಗ್ಲಿಷ್ ಒಳಗೆ ಏನಪ್ಪಾ ಅಂದ್ರ ಪ್ಲಾನೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲಾನೆಟ್ ಅಥವಾ ಪ್ಲಾನೆಟ್ಸ್ ಅಂತ ಕರಿತೀವಿ. ಈ ಪ್ಲಾನೆಟ್ಸ್ ಅನ್ನೋ ಪದ ಮೂಲತಃ ಯಾವ ಭಾಷೆಯಿಂದ ಬಂದದಪ್ಪ ಅಂದ್ರೆ ಇದು ಗ್ರೀಕ್ ಭಾಷೆಯಿಂದ ಬಂದದ. ಯಾವ ಭಾಷೆಯಿಂದ ಬಂದದ? ಗ್ರೀಕ್ ಭಾಷೆಯಿಂದ ಬಂದದ. ಇಲ್ಲಿ ಸಂಪೂರ್ಣವಾಗಿ ನಾವು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ, ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತ, ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಪರಿಪೂರ್ಣವಾದ ಮಾಹಿತಿಯನ್ನು ಕಲ್ ಅವ ನಮಗೆ ಎಕ್ಸಾಮ್ ನಲ್ಲಿ ಯಾವುದೇ ರೀತಿ ನಮಗೆ ಪ್ರಶ್ನೆ ಕೇಳಿ, ಚಿತ್ತಿದೆ ಟಪ್ ಆದ್ರೂ ಕೇಳಿ, ಟಪ್ ಇದೆ ಚಿತ್ತ ಆದ್ರೂ ಕೇಳಿ, ಹೆಂಗ್ ಪ್ರಶ್ನೆ ಕೇಳಿದ್ರು ನಮಗೆ ಏನ್ ಮಾಡ್ಬೇಕು? ಆನ್ಸರ್ ಮಾಡುವಂತ ಕೆಪಾಸಿಟಿ ಬೆಳಿಬೇಕು. ಆ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ಅನ್ನು ಅಧ್ಯಯನ ಮಾಡೋ, ನಾವು ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಾಕಂತೀವಿ. ಗ್ರಹಗಳಿಗೆ ಕನ್ನಡದೊಳಗೆ ಈ ಪ್ಲಾನೆಟ್ಗೆ ಏನಪ್ಪ ಅಂದ್ರೆ ಕನ್ನಡದೊಳಗೆ ಗ್ರಹಗಳಂತ ಕರಿತೀವಿ. ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಪ್ಲಾನೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಪ್ಲಾನೆಟ್ ಅಂತ ಕರಿತೀವಿ. ಈ ಪ್ಲಾನೆಟ್ ಎಂಬ ಪದ ಗ್ರೀಕ್ ಭಾಷೆಯ, ಯಾವ ಭಾಷೆ? ಗ್ರೀಕ್ ಭಾಷೆಯ ಪ್ಲಾನೆಟಿಸ್, ಏನಂತ ಬಂದದ್ದು? ಪ್ಲಾನೆಟಿಸ್ ಅಂತ ಕರೀತಾರೆ. ಇದು ಗ್ರೀಕ್ ಭಾಷೆಯ ಪ್ಲಾನೆಟಿಸ್ ಎಂಬ ಪದದಿಂದ ಬಂದದಿದ್ದು. ಪ್ಲಾನೆಟಿಸ್ ಅಂದ್ರೆ ಏನ್? ಅಲಿಯುವ. ಏನಿದು? ಅಲಿಯುವ, ತಿರುಗಾಡುವ. ಏನ್ ಮಾಡುವುದು? ತಿರುಗಾಡುವ ಅಂತ ಅರ್ಥ ಕೊಡ್ತಾ ಇದ್ದು. ನೋಡ್ರಿ, ಈ ಪ್ಲಾನೆಟ್ ಎಂಬ ಪದ, ಗ್ರಹ ಎಂಬ ಪದ ಮೂಲತಃ ಗ್ರೀಕ್ ಭಾಷೆ ಯಾವ ಪದದಿಂದ ಬಂದದಂದ್ರ ಪ್ಲಾನೆಟಸ್ ಪದದಿಂದ ಬಂದದ. ಯಾವ ಪದದಿಂದ ಬಂದದ್ದು? ಪ್ಲಾನೆಟಸ್ ಪದದಿಂದ ಬಂದದ. ಈ ಪ್ಲಾನೆಟಸ್ ಅಂದ್ರೆ ಏನಪ್ಪ ಅಂದ್ರ ಅಲಿಯುವ, ನೆಕ್ಸ್ಟ್ ತಿರುಗಾಡುವ ಅಂತ ಏನಪ್ಪ ಅಂದ್ರೆ ಈ ಪದದ ಅರ್ಥ ಕೊಡ್ತದ. ಸೌರ ವ್ಯೂಹದಲ್ಲಿ ಎಷ್ಟು ದಿವಸದ ಪ್ರಸ್ತುತ 8 ಗ್ರಹಗಳ ಕಂಡು ಬರ್ತಾವ. ಮೊದಲು 9 ಗ್ರಹಗಳಿದ್ದು. ಈ 8 ಗ್ರಹಗಳು ಯಾವ್ಯಾವದು? ನೋಡ್ರಿ, ಮೊದಲು ಬುಧ ಗ್ರಹ ಬರ್ತದ. ನೆಕ್ಸ್ಟ್ ಶುಕ್ರ ಗ್ರಹ ಬರ್ತದ. ನೆಕ್ಸ್ಟ್ ಭೂಮಿ ಬರ್ತದ. ನಮಗೆ ಇದನ್ನ ಸಾಕಷ್ಟು ಬಾರಿ ಕೇಳೋಣ. ಈ ಭೂಮಿಯನ್ನು ನಾವ್ ಏನಂತೀವಿ ಅಂದ್ರೆ ನೀಲಿ ಗ್ರಹ ಅಂತ ಕರಿತೀವಿ. ಭೂಮಿಯನ್ನ ನಾವ್ ಏನಂತ ಕರಿತೀವಿ? ನೀಲಿ ಗ್ರಹ ಅಂತ ಕರಿತೀವಿ. ಇದನ್ಯಾಕ ನೀಲಿ ಗ್ರಹ ಅಂತ ಕರಿತೀವಿ? 71% ನೀರದ ಇಲ್ಲಿ. ಎಷ್ಟು ಪರ್ಸೆಂಟೇಜ್ ನೀರದ? 71% ನೀರದ. ಅದ್ರ ಸಲುವಾಗಿ ಭೂಮಿಯನ್ನ ನಾವ್ ಏನಂತೀವಿ ಅಂದ್ರೆ ನೀಲಿ ಗ್ರಹ ಅಂತ ಕರಿತೀವಿ. ಸೌರ ವ್ಯೂಹದಲ್ಲಿ 3ನೇ ಸ್ಥಾನದಲ್ಲಿ ಇರುವ ಗ್ರಹ ಯಾವ್ದಂತ ಕೇಳಿದಾರೆ ನಮಗ್ ಪ್ರಶ್ನೆ. ಸಾಕಷ್ಟು ಬೇರೆ ಪ್ರಶ್ನೆ ಕೇಳಿದ. ಭೂಮಿ ಸೌರ ವ್ಯೂಹದಲ್ಲಿ ಏನಪ್ಪಾ ಅಂದ್ರೆ ಎಷ್ಟನೇ ಸ್ಥಾನದಲ್ಲಿದೆ? 3ನೇ ಸ್ಥಾನದಲ್ಲಿದೆ. 5ನೇ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಂತ ನಮಗ್ ಪ್ರಶ್ನೆ ಕೇಳಿದ. ನೋಡ್ರಿ, ಸೂರ್ಯನಿಂದ ಕ್ರಮಾನುಗತಿಯಲ್ಲಿ ನಾವು ನೋಡಿದಾಗ 3ನೇ ಸ್ಥಾನದಲ್ಲಿ ಬರುವ ಗ್ರಹ ಯಾವುದು ಅಂದ್ರ ಭೂಮಿ ಬರ್ತದ. 5ನೇ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಂದ್ರ ಭೂಮಿ ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಮಂಗಳ ಗ್ರಹ ಬರ್ತದ. ಗ್ರಹಗಳು ಎಷ್ಟದಾವ? 8 ಅದಾವ. ಮೊದಲು ಬರುವುದು ಭೂಮಿ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಇದು. 2ನೇ ಸ್ಥಾನದಲ್ಲಿ ಶುಕ್ರ ಬರ್ತದ. 3ನೇ ಸ್ಥಾನದಲ್ಲಿ ಭೂಮಿ ಬರ್ತದ. 4ನೇ ಸ್ಥಾನದಲ್ಲಿ ಮಂಗಳ ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಗುರುಗ್ರಹ ಬರ್ತದ. ನೆಕ್ಸ್ಟ್ ಶನಿ ಬರ್ತದ. ಯುರೇನಸ್ ಬರ್ತದ. ಮೊದಲು ಬಾರಿಗೆ ಕಂಡುಹಿಡಿದ ಗ್ರಹ ಯಾವ್ದಪ್ಪ ಅಂದ್ರ ಆಧುನಿಕ ಗ್ರಹ ಅಂತ ಕರಿತಾರ. ಆಧುನಿಕ ಕಾಲದಲ್ಲಿ ಮೊದಲಿಗೆ ಕಂಡುಹಿಡಿದ ಗ್ರಹ ಯಾವ್ದ? ಯುರೇನಸ್ ಬರ್ತದ. ಲಾಸ್ಟ್ಗೆ ಏನಪ್ಪಾ ಅಂದ್ರ ನೆಪ್ಚೂನ ಬರ್ತದ. ಏನ್ ಬರ್ತದ? ನೆಪ್ಚೂನ ಬರ್ತದ. ನೆಕ್ಸ್ಟ್ ಇನ್ನೊಂದು ಪ್ಲೂಟೋ ಅಂತ ಬರ್ತದ. ಪ್ಲೂಟೋ ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕಿದಾರೆ. ಮೊದಲು ಇದನ್ನ ಯಾವಾಗ ಸಂಶೋಧನೆ ಮಾಡಿದ್ರೆ? 1930ರಲ್ಲಿ ಸಂಶೋಧನೆ ಮಾಡಿದ್ರು. ಇದನ್ನ ಎಷ್ಟರ ಸಂಶೋಧನೆ ಮಾಡಿದ್ರು? ಅದನ್ನ 1930ರಲ್ಲಿ ಸಂಶೋಧನೆ ಮಾಡಿದ್ರು. ಸಂಶೋಧನೆ ಮಾಡಿದ ಕೆಲವು ದಿನಗಳ ಕಾಲ, ಎಲ್ಲಿವರೆಗೆ ಅಂದ್ರೆ 2006ರವರೆಗೆ. 2006 ಆಗಸ್ಟ್ 24. ಎಷ್ಟು? ಆಗಸ್ಟ್ 24ರವರೆಗೆ ಏನಪ್ಪಾ ಅಂದ್ರ ಪ್ಲೂಟೋ ಒಂದು ಗ್ರಹವಾಗಿತ್ತು. ಆಮೇಲೆ ಇದನ್ನ ಏನ್ ಮಾಡಿದ್ರ? ಕುಬ್ಜ ಗ್ರಹ ಅಂತ ಏನಪ್ಪಾ ಅಂದ್ರ ನಾಮಕರಣ ಮಾಡಿದ್ರು ಇದನ್ನ. ಕುಬ್ಜ ಗ್ರಹ ಎಂದು ಏನಪ್ಪಾ ಅಂದ್ರ ಗುರುತಿಸಿದ್ರು. ಯಾಕೆ ಕುಬ್ಜ ಗ್ರಹ ಅಂತ ಗುರುತಿಸಿದ್ರು ಇದನ್ನ? ಇದು ಏನಪ್ಪಾ ಅಂದ್ರ
ಇತ್ತೀಚೆಗೆ ಸಾಕಷ್ಟು ಆಕಾಶಕಾಯಿಗಳನ್ನ ಏನಪ್ಪಾ ಅಂದ್ರ ಕಂಡು ಹಿಡಿಯಲಾಗ್ಯದ. ಆ ಆಕಾಶಕಾಯಿಗಳಿಗೆ ನೋಡಿದ್ರಂದ್ರ ಈ ಪ್ಲೂಟೋ ಗ್ರಹದ ಗಾತ್ರ ಏನಾದ ಕಡಿಮೆ ಆಗ್ತದ. ಇದರ ಗಾತ್ರ ಏನಾಗ್ತದ ಕಡಿಮೆ ಆಗ್ತದ. ನೆಕ್ಸ್ಟ್ ಇದಕ್ಕೆ ತನ್ನದಾದ ಸ್ವಂತ ಕಕ್ಷಾ ಮಾರ್ಗವಿಲ್ಲ. ಇದೇನಿಲ್ಲ ತನ್ನದಾದಂತ ಒಂದು ಏನಪ್ಪಾ ಅಂದ್ರ ಕಕ್ಷಾ ಮಾರ್ಗ ಇಲ್ಲ. ಎಲ್ಲಾ ಗ್ರಹಗಳು ಆ ಒಂದು ಸೂರ್ಯನನ್ನು ನಿರ್ದಿಷ್ಟವಾಗಿ ಸುತ್ತಬೇಕಾಗಿತ್ತಂದ್ರ ಅದಕ್ಕೆ ಏನಪ್ಪಾ ಅಂದ್ರ ಕಕ್ಷಾ ಮಾರ್ಗ ಬೇಕಾಗ್ತದ, ಕಕ್ಷಾ ಪಥಗಳು ಬೇಕಾಗ್ತದ. ಆದ್ರೆ ಇದಕ್ಕೆ ಏನಾಗಿರ್ಲಿಲ್ಲ, ತನ್ನದಾದ ಕಕ್ಷಾ ಪಥ ಇರಲಿಲ್ಲ. ನೆಕ್ಸ್ಟ್ ಇದು ಸೂರ್ಯನನ್ನ ಏನಪ್ಪಾ ಅಂದ್ರ ಅಂಡಾಕಾರದಲ್ಲಿ ದೀರ್ಘವಾಗಿ ಸುತ್ತುತ್ತಿತ್ತು. ಸೂರ್ಯನನ್ನು ಅಂಡಾಕಾರದಲ್ಲಿ ಏನಪ್ಪಾ ಅಂದ್ರ ದೀರ್ಘವಾಗಿ ಸುತ್ತುತ್ತಿತ್ತು. ಅದ್ರ ಸಲುವಾಗಿ ಇದು ಏನಪ್ಪಾ ಅಂದ್ರ ಗ್ರಹಗಳ ಪಟ್ಟಿಯಿಂದ ಇದನ್ನ ಏನಪ್ಪಾ ಅಂದ್ರ ತೆಗೆದುಹಾಕಿದ್ರು. ಯಾವಾಗ ತೆಗೆದುಹಾಕಿದ್ರು ಅಂದ್ರ ಆಗಸ್ಟ್ 24, 2006 ಜಕ್ ಗಣರಾಜ್ಯ ಅಂತ ಬರ್ತದ. ಯಾವ ಗಣರಾಜ್ಯ ಬರ್ತದ? ಜಕ್ ಗಣರಾಜ್ಯ ಅಂತ ಬರ್ತದ. ಜಕ್ ಗಣರಾಜ್ಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಗಟ್ ತಡ್ರಿ ಇನ್ನೊಂದು ಸ್ಲೈಡ್ ತಗೊಂಡ್ಬಿಡ್ತೀನಿ. ವೇಟ್ ನೋಡ್ರಿ, ಜಕ್ ಗಣರಾಜ್ಯ ಅಂತ ಬರ್ತದ. ಯಾವ ಗಣರಾಜ್ಯ ಬರ್ತದ? ಜಕ್ ಗಣರಾಜ್ಯ. ಜಕ್ ಗಣರಾಜ್ಯದ ರಾಜಧಾನಿ ಬರ್ತದ. ಯಾವ್ದು ಬರ್ತದ? ರಾಜಧಾನಿ ಬರ್ತದ. ಫ್ರೇಗ್ ಅಂತ ಬರ್ತದ. ಏನ್ ಬರ್ತದ? ಫ್ರೇಗ್ ಅಂತ ಬರ್ತದ. ಇಲ್ಲಿ ಏನಾಗ್ತದ ಅಂದ್ರ 2006 ಎಷ್ಟರಲ್ಲಿ? 2006 ಅಪ್ಪ ಅಂದ್ರ ಅಂತಾರಾಷ್ಟ್ರೀಯ, ಯಾವ ರಾಷ್ಟ್ರೀಯ? ಅಂತಾರಾಷ್ಟ್ರೀಯ ಖಗೋಳ ಶಾಸ್ತ್ರಜ್ಞರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಯಿತು. ಖಗೋಳ ಶಾಸ್ತ್ರಜ್ಞರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಯಿತು. ಈ ಸಮ್ಮೇಳನದೊಳಗೆ ಎಲ್ಲಾ ಖಗೋಳ ಶಾಸ್ತ್ರಜ್ಞರು ಸೇರಿ ಈ ಪ್ಲೇಟೋ ಗ್ರಹವನ್ನು ಏನಪ್ಪಾ ಅಂದ್ರೆ ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕಿದ್ರು. ಯಾವ್ದ್ರಿಂದ ತೆಗೆದ್ರು? ಗ್ರಹಗಳ ಪಟ್ಟಿಯಿಂದ ಏನಪ್ಪಾ ಅಂದ್ರೆ ಇದನ್ನ ತೆಗೆದು ಹಾಕಿದ್ರು. ಹಾಗಾಗಿ ಪ್ರಸ್ತುತ ಏನಪ್ಪಾ ಅಂದ್ರು 8 ಗ್ರಹಗಳದ. ಎಷ್ಟು ಗ್ರಹಗಳದ ಪ್ರಸ್ತುತ? 8 ಗ್ರಹಗಳದವ. ಎಷ್ಟು ಗ್ರಹಗಳದವ? 8 ಗ್ರಹಗಳದವ. ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳದಂತ ಪ್ರಶ್ನೆ ಕೇಳಿದನ. ಎಷ್ಟು ಗ್ರಹಗಳ ಸೌರವ್ಯೂಹದಾಗ ಪ್ರಸ್ತುತ? 8 ಗ್ರಹಗಳದವ. ನೆಕ್ಸ್ಟ್ ಈ ಸೌರವ್ಯೂಹದಲ್ಲಿರುವಂತ 8 ಗ್ರಹಗಳು ಸೂರ್ಯನ ಸುತ್ತ ಯಾರ ಸುತ್ತ ಇವು? ಸೂರ್ಯನ ಸುತ್ತ. ಯಾಕ ಸೂರ್ಯನ ಸುತ್ತ? ಸೌರವ್ಯೂಹದಲ್ಲಿರುವಂತ 8 ಗ್ರಹಗಳು ಯಾಕೆ ಸೂರ್ಯನ ಸುತ್ತುತ್ತವ? ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ಗುರುತ್ವಾಕರ್ಷಣೆ. ಅದಕ್ಕೆ ಕಾರಣ ಗುರುತ್ವಾಕರ್ಷಣೆ ಶಕ್ತಿ. ಇಲ್ಲಿರುವಂತ ಸೂರ್ಯನಲ್ಲಿರುವಂತ ಅಗಾಧವಾದ ಗುರುತ್ವ ಶಕ್ತಿಯಿಂದಾಗಿ ಸೌರವ್ಯೂಹದಲ್ಲಿರುವಂತ ಎಲ್ಲಾ ಗ್ರಹಗಳು ಏನಪ್ಪಾ ಅಂದ್ರ ಸೂರ್ಯನ ಸುತ್ತುತ್ತವ. ಯಾವ ಆಕಾರದಲ್ಲಿ ಸುತ್ತುವ? ಅಂಡಾಕಾರದಲ್ಲಿ ಸೌರವ್ಯೂಹದ 8 ಗ್ರಹಗಳು ಸೂರ್ಯನನ್ನು ಯಾವ ಆಕಾರದಲ್ಲಿ ಸುತ್ತುವ? ಅಂಡಾಕಾರದಲ್ಲಿ ಸುತ್ತುವ. ನೆಕ್ಸ್ಟ್ ಕೆಲವೊಂದಿಷ್ಟು ಗ್ರಹಗಳು ಗಡಿಯಾರದ ವಿರುದ್ಧ ದಿಕ್ಕಿಗೆ ಏನಪ್ಪಾ ಅಂದ್ರ ಸುತ್ತುತ್ತಾವ. ಕೆಲವೊಂದಿಷ್ಟು ಗ್ರಹಗಳು ಏನಪ್ಪಾ ಅಂದ್ರ ಗಡಿಯಾರದ ವಿರುದ್ಧ ದಿಕ್ಕಿಗೆ ಸುತ್ತುತ್ತಾವ. ಇನ್ನು 2 ಗ್ರಹಗಳದಾವ. ಸೌರವ್ಯೂಹದಲ್ಲಿರುವಂತ 8 ಗ್ರಹಗಳಲ್ಲಿ 6 ಗ್ರಹಗಳು ಏನಪ್ಪಾ ಅಂದ್ರ ಗಡಿಯಾರದ ವಿರುದ್ಧ ದಿಕ್ಕಿಗೆ ಏನಪ್ಪಾ ಅಂದ್ರ ಸುತ್ತುತ್ತಾವ. ಹೆಂಗಂದ್ರ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತವ. ಪಶ್ಚಿಮದಿಂದ ಪೂರ್ವಕ್ಕೆ ಏನ್ ಮಾಡ್ತಾವಪ್ಪ ಅಂದ್ರ ಸುತ್ತುತ್ತಾವ. ಇನ್ನೆರಡು ಗ್ರಹಗಳು ಬರ್ತಾವ. ಒಂದು ಶುಕ್ರ ಗ್ರಹ ಬರ್ತದ, ಇನ್ನೊಂದು ಏನಪ್ಪಾ ಅಂದ್ರ ಯುರೋನೆಸ್ ಗ್ರಹ ಬರ್ತದ. 2007 ಪಿಡಿಒ 2017 ಪಿಡಿಒ ಪರೀಕ್ಷೆ ಕೇಳ್ಯಾನ. ಏನ್ ಕೇಳ್ಯಾನ ನೋಡ್ರಿ. ಏನ್ ಕೇಳ್ಯಾನ? ಎಲ್ಲಾ ಗ್ರಹಗಳಿಗೆ ವಿರುದ್ಧವಾಗಿ ಸೂರ್ಯನನ್ನು ಸುತ್ತುವ ಗ್ರಹಗಳು ಯಾವ ಅಂತ ಕೇಳ್ಯಾನ. ಅಂದ್ರ ಗಡಿಯಾರದ ದಿಕ್ಕಿಗೆ, ಯಾವ ದಿಕ್ಕಿಗೆ? ಗಡಿಯಾರದ ದಿಕ್ಕಿಗೆ ಸುತ್ತುವ ಗ್ರಹಗಳು ಯಾವಂತ ನಮಗೆ ಪ್ರಶ್ನೆ ಕೇಳಿದಾರ. ಗಡಿಯಾರದ ದಿಕ್ಕಿಗೆ ಎಲ್ಲಾ ಗ್ರಹಗಳಿಗೆ ವಿರುದ್ಧವಾಗಿ ಸೂರ್ಯನನ್ನು ಸುತ್ತುವ ಗ್ರಹಗಳಂದ್ರ ಒಂದು ಶುಕ್ರ ಗ್ರಹ ಬರ್ತದ, ಇನ್ನೊಂದು ಯುರೇನಸ್ ಗ್ರಹಗಳು ಬರ್ತವ. ಗ್ರಹಗಳು ಸೂರ್ಯನನ್ನು ಯಾವ ಆಕಾರದಲ್ಲಿ? ಅಂಡಾಕಾರದಲ್ಲಿ ಸುತ್ತುತ್ತಾವ. ಯಾವ ಆಕಾರದಲ್ಲಿ ಸುತ್ತವ? ಅಂಡಾಕಾರದಲ್ಲಿ ಸುತ್ತವ. ಸೂರ್ಯನನ್ನು ಎಲ್ಲಾ ಗ್ರಹಗಳು ಸುತ್ತಲು ಕಾರಣ ಏನಪ್ಪಾ ಅಂದ್ರ ಆತನಲ್ಲಿ ಇರುವಂತ ಗುರುತ್ವಾಕರ್ಷಣ ಶಕ್ತಿ. ಏನಲ್ಲಿ? ಆತನಲ್ಲಿ ಇರುವಂತ ಗುರುತ್ವಾಕರ್ಷಣ ಶಕ್ತಿಯಿಂದ ಏನಪ್ಪಾ ಅಂದ್ರ ಗ್ರಹಗಳು ಸೂರ್ಯನ ಸುತ್ತವ. ಗ್ರಹಗಳ ಸಂಖ್ಯೆ ಎಷ್ಟೈತಿ ಈಗ? ಪ್ರಸ್ತುತ ಎಷ್ಟೈತಪ್ಪ ಅಂದ್ರ 8 ಐತಿ.
ಇಲ್ಲ ನೋಡಿ ಎಲ್ಲಾ ಗ್ರಹಗಳು. ಹಾ, ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವಾಗ ನೋಡೋಣ ಹೇಳ್ರಿ? ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವ್ದು ಹೇಳ್ರಿ? ಹಾ, ಮರ್ಕ್ಯೂರಿ ಗ್ರಹ ಬರ್ತದ. ಇದನ್ನ ನಾವ್ ಏನಂತೀವಿ ಅಂದ್ರ ಬುಧ ಗ್ರಹ ಅಂತ ಕರಿತೀವಿ. ಹಾ, ನೆಕ್ಸ್ಟ್ ಶುಕ್ರ ಗ್ರಹ ಬರ್ತದ. ಹಾ, ನೆಕ್ಸ್ಟ್ ಭೂಮಿ ಬರ್ತದ. ಹಾ, ನೆಕ್ಸ್ಟ್ ಮಂಗಳ ಗ್ರಹ ಅಂತ. ಹಾ, ಇದನ್ನ ಏನಂತಾರ? ಕೆಂಪು ಗ್ರಹ ಅಂತ ಕರಿತಾರೆ ಇದನ್ನ. ಯಾವ ಗ್ರಹ ಅಂತ ಕರಿತಾರೆ ಇದನ್ನ? ಕೆಂಪು ಗ್ರಹ ಅಂತ ಕರಿತಾರೆ. ನೆಕ್ಸ್ಟ್ ಜುಪಿಟರ್. ಜುಪಿಟರ್ ಅಂದ್ರ ಗುರುಗ್ರಹ. ಜುಪಿಟರ್ ಅಂದ್ರೆ ಏನು? ಗುರುಗ್ರಹ. ನೆಕ್ಸ್ಟ್ ಯುರೇನಿಯಸ್ ಬರ್ತದ. ಹಾ, ನೆಕ್ಸ್ಟ್ ಶನಿ ಗ್ರಹ ಬರ್ತದ. ಹಾ, ನೆಪ್ಚೂನ್ ಬರ್ತದ. ಪ್ಲೇಟೋ ಏನ್ ಮಾಡಿದಾರಪ್ಪ ಅಂದ್ರೆ ಈಗ ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕಿದಾರೆ. ಏನ್ ಮಾಡಿದಾರ? ಅದನ್ನ ತೆಗೆದು ಹಾಕಿದಾರೆ. ಈ ಇಮೇಜ್ ಅನ್ನ ನೋಡಿದ್ರಂದ್ರ ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ಈ ಇಮೇಜ್ ಅನ್ನ ನೋಡಿದ್ರಂದ್ರ ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಅದಾವ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ತಿಳಿದು ಬಿಡ್ತದ. ಹಾ, ಇದು ಸೂರ್ಯ ಸೌರವ್ಯೂಹದ ಕೇಂದ್ರ ಬಿಂದು ಆತ. ಆತನ ಸುತ್ತ ಎಲ್ಲಾ ಆಕಾಶಗಳ ಸುತ್ತ ಗ್ರಹಗಳಾಗಿರ್ಬೋದು, ಉಪಗ್ರಹಗಳಾಗಿರ್ಬೋದು, ಕೃತಕ ಉಪಗ್ರಹಗಳಾಗಿರ್ಬೋದು. ಹಾ, ನೆಕ್ಸ್ಟ್ ಧೂಮಕೇತುಗಳಾಗಿರ್ಬೋದು, ಕುಬ್ಜ ಕುಬ್ಜ ಗ್ರಹಗಳು ಅಂದ್ರ ಕುಬ್ಜ ಗ್ರಹಗಳಾಗಿರ್ಬೋದು. ಹಾ, ಇವೆಲ್ಲವನ್ನು ನಾವ್ ಏನ್ ಮಾಡ್ತಂದ್ರ ಸೂರ್ಯನ ಸುತ್ತವು. ಆ ನೋಡ್ರಿ, ಇಲ್ಲಿ ಈ ಪ್ಲೂಟೋ ಗ್ರಹಗಳನ್ನ ತೆಗೆದು ಗ್ರಹಗಳ ಪಟ್ಟಿಯಿಂದ ತೆಗೆದು ಅದನ್ನ ಏನ್ ಮಾಡಿದ್ರ ಅಂದ್ರ ಕುಬ್ಜ ಗ್ರಹ ಅಂತ ಘೋಷಣೆ ಮಾಡಿದ್ರು. ಅದನ್ನ ಏನಂತ ಘೋಷಣೆ ಮಾಡಿದ್ರು? ಕುಬ್ಜ ಗ್ರಹ ಅಂತ ಘೋಷಣೆ ಮಾಡಿದ್ರು. ಯಾವ ಗ್ರಹ ಅಂತ? ಕುಬ್ಜ ಗ್ರಹ ಅಂತ. ಹಾ, ಕುಬ್ಜ ಗ್ರಹಕ್ಕೂ ಮತ್ತು ಗ್ರಹಗಳಿಗೆ ಏನ್ ವ್ಯತ್ಯಾಸ ಅದ? ಗ್ರಹಗಳು ದೊಡ್ಡ ಗಾತ್ರವನ್ನು ಹೊಂದಿರ್ತಾವ. ಕುಬ್ಜ ಗ್ರಹಗಳು ಏನಪ್ಪಾ ಅಂದ್ರೆ ಚಿಕ್ಕ ಗಾತ್ರವನ್ನು ಹೊಂದಿರ್ತಾವ. ಹಾ, ಏನಾಗಿರ್ತಾವ? ಚಿಕ್ಕ ಗಾತ್ರವನ್ನು ಹೊಂದಿರ್ತಾವ. ಹಾ, ನೆಕ್ಸ್ಟ್ ಕುಬ್ಜ ಗ್ರಹಗಳು ಯಾವ್ಯಾವ? ಒಂದು ಪ್ಲೇಟೋ ಆಯ್ತಾ, ಒಂದು ಇರಿಸ್ ಅದ, ಮತ್ ಇನ್ನೊಂದ್ ಏನಪ್ಪಾ ಅಂದ್ರ ಸಿರಿಸ್. ಇವೇನಪ್ಪಾ ಅಂದ್ರ ಕ್ಷುದ್ರ ಗ್ರಹಗಳು. ನೋಡ್ರಿ, ಕುಬ್ಜ ಗ್ರಹಗಳು ಯಾವ್ಯಾವ ಅಂದ್ರ ಒಂದು ಪ್ಲೇಟೋ, ಒಂದು ಇರಿಸ್, ಒಂದು ಏನಪ್ಪಾ ಅಂದ್ರ ಸಿರಿಸ್. ಇವ್ ಮೂರು ಏನಾಗಿದವಪ್ಪ ಅಂದ್ರ ಕುಬ್ಜ ಗ್ರಹಗಳಾಗ್ಯಾವ. ಈ ಪ್ಲೇಟೋ ಗ್ರಹಗಳನ್ನ ಏನಂತ ಕರಿತಾರ ಅಂದ್ರ ಕುಬ್ಜ ಗ್ರಹಗಳ ನಾಯಕ ಅಂತ ಕರಿತಾರೆ. ಇದನ್ನ ಏನಂತ ಕರಿತಾರೆ? ಇದನ್ನ ಕುಬ್ಜ ಗ್ರಹಗಳ ನಾಯಕ ಅಂತ ಕರಿತಾರ. ಬಹಳಷ್ಟು ಇಂಪಾರ್ಟೆಂಟ್. ಕುಬ್ಜ ಗ್ರಹಗಳು ಯಾವ್ಯಾವ ಅಂದ್ರ ಒಂದು ಪ್ಲೇಟೋ, ಒಂದು ಇರಿಸ್, ಮತ್ತು ಇನ್ನೊಂದು ಏನಪ್ಪಾ ಅಂದ್ರ ಸಿರಿಸ್. ನೆಕ್ಸ್ಟ್ ಗ್ರಹಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಎರಡು ರೀತಿ ಕಾಣ್ತೀವಿ. ಇಲ್ಲಿ ಪ್ಲೇಟೋ ಇದೋಳು. ಇದೇ ಏನಪ್ಪಾ ಅಂದ್ರ ಪ್ಲೇಟೋ ಗ್ರಹ. ಯಾಕೆ ಇದನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕಿದಾರ ಅಂದ್ರ ಇದಕ್ಕೆ ತನ್ನದಾದ ಏನಪ್ಪಾ ಅಂದ್ರ ಒಂದು ಕಕ್ಷಾ ಮಾರ್ಗ ಇರ್ಲಿಲ್ಲ. ಬೇರೆ ಬೇರೆ ಗ್ರಹಗಳ ಕಕ್ಷಾ ಮಾರ್ಗದಲ್ಲಿ ಇದು ಚಲಿಸೋದ್ರಿಂದ ಏನ್ ಮಾಡಿದ್ರು ಅಂದ್ರೆ ಇದನ್ನ ಗ್ರಹಗಳ ಪಟ್ಟಿಯಿಂದ ಇದನ್ನ ಏನಪ್ಪಾ ಅಂದ್ರ ತೆಗೆದು ಹಾಕಿದ್ರು. ನೆಕ್ಸ್ಟ್ ನೋಡ್ರಿ, ಗ್ರಹಗಳ ವಿಧಗಳಂತ ಬರ್ತಾವ. ಗ್ರಹದ ವಿಧಗಳಲ್ಲಿ ಏನಪ್ಪಾ ಅಂದ್ರೆ ಎರಡು ವಿಧಗಳ ಬರ್ತಾವ. ಒಂದು ಆಂತರಿಕ ಗ್ರಹಗಳು ಬರ್ತಾವ. ಏನು ಬರ್ತಾವ? ಒಂದು ಆಂತರಿಕ ಗ್ರಹಗಳಂತ ಬರ್ತಾವ. ಎರಡನೇದು ಏನಪ್ಪಾ ಅಂದ್ರ ಬಾಹ್ಯ ಗ್ರಹಗಳಂತ ಬರ್ತಾವ. ಏನ್ ಬರ್ತಾವ? ಬಾಹ್ಯ ಗ್ರಹಗಳಂತ ಬರ್ತಾವ. ನೋಡ್ರಿ, ಈ ಆಂತರಿಕ ಗ್ರಹಗಳನ್ನ ಯಾವ್ಯಾವು? ನೋಡ್ರಿ, ಬುಧ, ಶುಕ್ರ, ಭೂಮಿ, ಮಂಗಳ. ಇವು ನಾಲ್ಕು ಗ್ರಹಗಳನ್ನ ನಾವ್ ಏನಂತೀವಿ ಅಂದ್ರ ಆಂತರಿಕ ಗ್ರಹಗಳಂತ ಕರಿತೀವಿ. ನೋಡ್ರಿ, ಆಂತರಿಕ ಗ್ರಹಗಳು ಯಾವ ಬರ್ತದಂದ್ರ ಬುಧ ಬರ್ತದ. ನೆಕ್ಸ್ಟ್ ಶುಕ್ರ ಬರ್ತದ. ನೆಕ್ಸ್ಟ್ ಭೂಮಿ ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಮಂಗಳ ಬರ್ತದ. ಯಾವ್ದು ಬರ್ತದ? ಮಂಗಳ ಬರ್ತದ. ಇವುಗಳನ್ನ ನಾವ್ ಏನಂತೀವಿ ಅಂದ್ರ ಆಂತರಿಕ ಗ್ರಹಗಳಂತ ಕರಿತೀವಿ. ಈ ಆಂತರಿಕ ಗ್ರಹಗಳಿಗೆ ಏನಪ್ಪಾ ಅಂದ್ರ ಶಿಲಾಗ್ರಹಗಳಂತ ಕರಿತೀವಿ. ಏನಂತ ಕರಿತೀವಿ? ಶಿಲಾಗ್ರಹಗಳಂತ ಕರಿತೀವಿ. ಆಂತರಿಕ ಗ್ರಹಗಳನ್ನ ನಾವ್ ಏನಂತ ಕರಿತೀವಿ? ಶಿಲಾಗ್ರಹಗಳಂತ ಕರಿತೀವಿ. ನೆಕ್ಸ್ಟ್ ಇವುಗಳ ಸಾಂದ್ರತೆ ಹೆಚ್ಚು. ಇವುಗಳ ಸಾಂದ್ರತೆ ಏನು? ಆಂತರಿಕ ಗ್ರಹಗಳು ಏನ್ ಕಂಡು ಬರ್ತಾವಲ್ಲ ಅವುಗಳ ಏನಪ್ಪಾ ಅಂದ್ರ ಸಾಂದ್ರತೆ ಬಹಳ ಹೆಚ್ಚಿರ್ತದ. ಸಾಂದ್ರತೆ ಹೆಚ್ಚಂದ್ರ ತೂಕ ಹೆಚ್ಚಾಗಿರ್ತದ. ಅತ್ಯಂತ ಭಾರವಾದ ಗ್ರಹ ಯಾವುದು? ನೋಡೋಣ ಹೇಳ್ರಿ. ಅತ್ಯಂತ ಭಾರವಾದ ಗ್ರಹ ಯಾವುದು? ನೋಡೋಣ ಹೇಳ್ರಿ. ಅತ್ಯಂತ ಭಾರವಾದ ಗ್ರಹ ಯಾವದಪ್ಪ ಅಂದ್ರ ಭೂಮಿ ಬರ್ತದ. ಏನ್ ಬರ್ತದ? ಭೂಮಿ. ಅಂದ್ರ ಈ ಆಂತರಿಕ ಗ್ರಹಗಳ ಸಾಂದ್ರತೆ ಏನಾಗಿರ್ತದಪ್ಪ ಅಂದ್ರ ಬಾಳ ಹೆಚ್ಚಾಗಿರ್ತದ. ಏನಾಗಿರ್ತದ? ಹೆಚ್ಚಾಗಿರ್ತದ. ಅಂದ್ರ ತೂಕವನ್ನ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಹೊಂದಿರ್ತಾವ. ನೆಕ್ಸ್ಟ್ ಇವುಗಳ ಗಾತ್ರ ಕಡಿಮೆ ಇರ್ತದ. ಆಂತರಿಕ ಗ್ರಹಗಳ ಗಾತ್ರ ಏನಾಗ್ತಿರ್ತಪ್ಪ ಅಂದ್ರ ಕಡಿಮೆ ಇರ್ತದ. ಏನಿರ್ತದ? ಕಡಿಮೆ ಇರ್ತದ. ಇನ್ನ ಬಾಹ್ಯ ಗ್ರಹಗಳ ನೋಡ್ರಿ. ಬಾಹ್ಯ ಗ್ರಹಗಳು ಯಾವ ಬರ್ತದ? ಗುರು ಗ್ರಹ ಬರ್ತದ. ನೆಕ್ಸ್ಟ್ ಶನಿ ಗ್ರಹ ಬರ್ತದ.
ಹಾ ನೆಕ್ಸ್ಟ್ ಯುರೇನಿಯಸ್ ಗ್ರಹ ಬರ್ತದ. ಹಾ ನೆಕ್ಸ್ಟ್ ಏನಪ್ಪಾ ಅಂದ್ರ ನೆಪ್ಚೂನ ಬರ್ತದ. ನೆಪ್ಚೂನ ಬರ್ತದ. ನೋಡ್ರಿ ನೆಪ್ಚೂನ ವಿಶೇಷತೆ ಏನೈತೆ ಅನ್ನೋದು ನೋಡ್ರಿ. ಹಾ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವ್ದಂದ್ರ ಬುಧ ಗ್ರಹ ಅಂತ ಹೇಳ್ತೀವಿ ನಾವು. ಸೂರ್ಯನಿಗೆ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ ಗ್ರಹ. ಹಾ ಈ ಗ್ರಹ ಏನಪ್ಪಾ ಅಂದ್ರೆ ಹಿಮಗಡ್ಡೆಗಳಿಂದ ಕೂಡ್ಯದಿದು. ಯಾವ ಗಡ್ಡೆಯಿಂದ ಕೂಡ್ಯದಿದು? ಹಿಮಗಡ್ಡೆಗಳಿಂದ ಕೂಡ್ಯದ. ಅಲ್ಲಿ ತಂಪು ವಾತಾವರಣ ಅದ. ಬಹಳಷ್ಟು ಇಂಪಾರ್ಟೆಂಟ್. ಸೂರ್ಯನನ್ನು ಅತಿ ನಿಧಾನವಾಗಿ ಸುತ್ತುವ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ ಗ್ರಹ ಬರ್ತದ. ಯಾವ್ದು ಬರ್ತದ? ನೆಪ್ಚೂನ ಗ್ರಹ ಬರ್ತದ. ನೋಡ್ರಿ ಈ ಗುರು, ಶನಿ, ಯುರೇನಸ್, ನೆಪ್ಚೂನ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರ ಬಾಹ್ಯ ಗ್ರಹಗಳಂತ ಕರಿತೀವಿ. ಏನಂತ ಕರಿತೀವಿ ನಾವು? ಬಾಹ್ಯ ಗ್ರಹ. ಇವು ಅನಿಲಗಳಿಂದ ನಿರ್ಮಾಣವಾದಂತ ಗ್ರಹಗಳು. ಯಾವುದರಿಂದ? ಗ್ಯಾಸ್ ನಿಂದ ರೆಡಿ ಆದಂತ ಗ್ರಹಗಳು. ಹಾಗಾಗಿ ಇವುಗಳನ್ನ ಅನಿಲ ದೈತ್ಯ ಗ್ರಹಗಳಂತ ಕರಿತಾರೆ. ಇವನ್ನ ಏನಂತ ಕರಿತೀವಿ? ಇವನ ಅನಿಲ ದೈತ್ಯ ಗ್ರಹಗಳಂತ ಕರಿತಾರೆ ಇವನ್ನ. ನೆಕ್ಸ್ಟ್ ಇವನ ಜೋವಿಯನ್ ಗ್ರಹಗಳಂತ ಕರಿತಾರೆ. ಯಾವ ಗ್ರಹಗಳಂತ ಕರಿತಾರ? ಜೋವಿಯನ್ ಗ್ರಹಗಳಂತ ಕರಿತಾರೆ ಇವನ್ನ. ನೋಡ್ರಿ ಆಂತರಿಕ ಗ್ರಹಗಳನ್ನ ನಾವು ಏನಂತ ಕರಿತೀವಿ? ಶಿಲಾಗ್ರಹಗಳಂತ ಕರಿತೀವಿ. ಈ ಬಾಹ್ಯ ಗ್ರಹಗಳನ್ನ ನಾವ್ ಏನಂತ ಅಂದ್ರ ಜೋವಿಯನ್ ಗ್ರಹಗಳಂತ ಕರಿತೀವಿ. ಏನಂತ ಕರಿತೀವನ? ಜೋವಿಯನ್ ಗ್ರಹಗಳಂತ ಕರಿತೀವಿ. ಆದ್ರ ಈ ಬಾಹ್ಯ ಗ್ರಹಗಳ ಸಾಂದ್ರತೆ ಏನಾಗಿರ್ತದಪ್ಪ ಅಂದ್ರ ಕಮ್ಮಿ ಆಗಿರ್ತದ. ಸಾಂದ್ರತೆ ಏನಾಗಿರ್ತದ? ಕಡಿಮೆ ಆಗಿರ್ತದ. ನೋಡ್ರಿ ಅತ್ಯಂತ ಭಾರವಾದ ಗ್ರಹ ಯಾವ್ದಂತ ಕೇಳಿದ್ರೆ ನಾವು ಭೂಮಿ ಅಂತ ಹೇಳಿದೀವಿ. ಇನ್ನು ಅತ್ಯಂತ ಹಗುರವಾದ ಗ್ರಹ ಯಾವ ಗ್ರಹ? ಅತ್ಯಂತ ಹಗುರವಾದ ಗ್ರಹ ಯಾವುದು? ಹಗುರವಾದ ಗ್ರಹ ಯಾವ್ದ ನೋಡೋಣ ಹೇಳ್ರಿ. ಅತ್ಯಂತ ಹಗುರವಾದ ಗ್ರಹ ಯಾವ್ದ? ಶನಿ ಗ್ರಹ ಬರ್ತದ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಈ ಶನಿ ಗ್ರಹದ ಎಷ್ಟು ಹಗುರ ಅದ ಅಂದ್ರ ಆ ಶನಿ ಗ್ರಹವನ್ನು ಹಿಡ್ಕೊಂಡ್ಬಂದು ಒಂದು ನೀರಿನ ಪಾತ್ರೆಯಲ್ಲಿ ಒಂದು ನೀರಿನ ಮೇಲೆ ಬಿಟ್ಟಿವಂದ್ರ ಆ ಗ್ರಹ ಏನಾಗ್ತದಪ್ಪ ಅಂತ ತೇಲ್ತದಂತ. ಅಷ್ಟೊಂದು ಏನಪ್ಪಾ ಅಂದ್ರ ಹಗುರವಾಗ್ಯದ. ಅತ್ಯಂತ ಹಗುರವಾದ ಗ್ರಹ ಯಾವ್ದಂದ್ರ ಶನಿ ಗ್ರಹ. ನೋಡ್ರಿ ಈ ಬಾಹ್ಯ ಗ್ರಹಗಳನ್ನ ನಾವು ಜೋವಿಯನ್ ಗ್ರಹ ಅಂತ ಕರಿತೀವಿ. ಇವು ಅನಿಲ ದೈತ್ಯ ಗ್ರಹ ಅಂತ ಕರಿತೀವಿ. ಇವು ಅನಿಲಗಳಿಂದ ನಿರ್ಮಾಣವಾದಂತ ಗ್ರಹಗಳು. ಇವುಗಳ ಸಾಂದ್ರತೆ ಏನಾಗ್ತದಂದ್ರ ಕಡಿಮೆ ಇರ್ತದ. ಆದ್ರ ಗಾತ್ರ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಾಗಿರ್ತದೆ. ಇವಕರ ಗಾತ್ರ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚು ಆಗಿರ್ತದ. ನಿಮಗೆಲ್ಲಾ ಗೊತ್ತಿರ್ತದ. ಅತ್ಯಂತ ದೊಡ್ಡ ಗ್ರಹ ಯಾವುದು? ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಂದ್ರ ಗುರು ಗ್ರಹ. ಇದೊಂದು ಏನಾಗಿದೆ? ಬಾಹ್ಯ ಗ್ರಹವಾಗ್ಯದ. ಇದು ಬಾಹ್ಯ ಗ್ರಹಗಳ ಗಾತ್ರ ಏನಾಗಿರ್ತದಪ್ಪ ಅಂದ್ರ ಬಹಳ ಹೆಚ್ಚಾಗಿರ್ತದ. ಸಾಂದ್ರತೆ ಏನಾಗಿರ್ತದ? ಕಡಿಮೆ ಆಗಿರ್ತದ. ಗ್ರಹಗಳಲ್ಲಿ ಎಷ್ಟು ವಿಧಗಳ ಕಾಣ್ತೀವಿ ನಾವು? 2 ವಿಧಗಳ ಕಾಣ್ತೀವಿ. ಒಂದು ಆಂತರಿಕ ಗ್ರಹಗಳ ಕಾಣ್ತೀವಿ, ಇನ್ನೊಂದು ಬಾಹ್ಯ ಗ್ರಹಗಳ ಕಾಣ್ತೀವಿ. ಆಂತರಿಕ ಗ್ರಹದಲ್ಲಿ ಯಾವ್ಯಾವ ಕಂಡು ಬರ್ತಾವ? ಒಂದು ಬುಧ ಗ್ರಹ ಕಂಡು ಬರ್ತದ, ಶುಕ್ರ ಗ್ರಹ ಕಂಡು ಬರ್ತದ, ಭೂಮಿ ಕಂಡು ಬರ್ತದ, ನೆಕ್ಸ್ಟ್ ಮಂಗಳ ಗ್ರಹಗಳು ಕಂಡು ಬರ್ತಾವ. ಇವು ಆಂತರಿಕ ಗ್ರಹಗಳು ನಾವು ಶಿಲಾಗ್ರಹಗಳನ್ನ ಕರಿತೀವಿ. ಇವುಗಳ ಸಾಂದ್ರತೆ ಹೆಚ್ಚು ಇರ್ತದ. ಏನಿರ್ತದೆ? ಇವುಗಳ ಸಾಂದ್ರತೆ ಹೆಚ್ಚಿರ್ತದ. ಭೂಮಿಯ ಸಾಂದ್ರತೆ ಎಲ್ಲಾ ಗ್ರಹಗಳಿಂದ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಯಾವ ಗ್ರಹಪ್ಪ ಅಂದ್ರ ಅದು ಭೂಮಿ ಆಗ್ತದ. ಆದ್ರೆ ಇವು ಗಾತ್ರದಲ್ಲಿ ಏನಾಗಿರ್ತಾವ? ಕಮ್ಮಿ ಇರ್ತಾವ. ಅತ್ಯಂತ ಸಣ್ಣದಾದ ಗ್ರಹ ಯಾವುದು? ಬುಧ ಗ್ರಹ. ಅದು ಏನಾಗಿದೆ ನೋಡ್ರಿ. ಅದು ಏನಾಗ್ಯದ? ಅದು ಆಂತರಿಕ ಗ್ರಹವಾಗ್ಯದ. ಒಂದು ಬುಧ ಗ್ರಹ ಏನಾಗ್ಯದ? ಆಂತರಿಕ ಗ್ರಹವಾಗ್ಯದ. ಇನ್ನ ಬಾಹ್ಯ ಗ್ರಹಗಳ ತಗೋರಿ. ಗುರು ಬರ್ತದ, ಶನಿ ಬರ್ತದ, ಯುರೇನಸ್ ಬರ್ತದ, ನೆಪ್ಚೂನ್ ಬರ್ತದ. ಇವುಗಳನ್ನ ನಾವು ಅನಿಲ ದೈತ್ಯ ಗ್ರಹ. ಇವುಗಳನ್ನ ಏನಂತ ಕರಿತೀವಿ ನಾವು? ಅನಿಲ ದೈತ್ಯ ಗ್ರಹಗಳಂತ ಕರಿತೀವಿ. ನೆಕ್ಸ್ಟ್ ಜೋವಿಯನ್ ಗ್ರಹಗಳಂತ ಕರಿತೀವಿ. ಇವುಗಳ ಸಾಂದ್ರತೆ ಕಡಿಮೆ, ಇವುಗಳ ತೂಕ ಕಡಿಮೆ ಆಗಿರ್ತದ. ಬಾಹ್ಯ ಗ್ರಹಗಳ ತೂಕ ಏನಾಗಿರ್ತದ? ಬಹಳ ಕಡಿಮೆ ಇರ್ತದ. ನಿಮಗ್ ಗೊತ್ತಾಗ್ತದ ಅತ್ಯಂತ ಹಗುರವಾದ ಗ್ರಹ ಯಾವ್ದಂದ್ರ ಶನಿ ಗ್ರಹ. ಇದು ಯಾವ ಗ್ರಹ ಆಗ್ಯದ ಅಂದ್ರ ಬಾಹ್ಯ ಗ್ರಹವಾಗ್ಯದ. ಗಾತ್ರ ಮಾತ್ರ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಾಗಿರ್ತದ. ಏನಾಗಿರ್ತದ? ಅವುಗಳ ಗಾತ್ರ ಹೆಚ್ಚಾಗಿರ್ತದ. ಅದು ಯಾವ್ದಪ್ಪ ಅಂದ್ರ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರ ಅತ್ಯಂತ ದೊಡ್ಡದಾದ ಗ್ರಹ ಅಂದ್ರ ಗುರು ಗ್ರಹ ಬರ್ತದ. ಇವು ಏನಪ್ಪಾ ಅಂದ್ರ ಗ್ರಹದ ವಿಧಗಳಾಗಿವು. ನೆಕ್ಸ್ಟ್ ಗ್ರಹದ ವಿಧಗಳಾದ್ಮೇಲೆ ಮೊದಲಿಗೆ ಬರುವುದು ಏನಪ್ಪಾ ಅಂದ್ರ ಬುಧ ಗ್ರಹ ಬರ್ತದ. ಯಾವ ಗ್ರಹ ಬರ್ತದ? ಬುಧ ಗ್ರಹ ಬರ್ತದ. ಇಲ್ಲೊಂಚೂರು ಒಂದ್ಸಲ ಇಮೇಜ್ ನೋಡ್ಕೊಂಡ್ಬಿಡ್ರಿ. ಇಲ್ಲಿ ನೋಡು, ಇದು ಏನಪ್ಪಾ ಅಂದ್ರ ಬುಧ ಗ್ರಹ. ಇದು ಇಂಗ್ಲಿಷ್ ಒಳಗೆ ಏನಂತಾರ ಅಂದ್ರ ಮರ್ಕ್ಯೂರಿ ಅಂತಾರೆ. ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತಾರ? ಮರ್ಕ್ಯೂರಿ ಅಂತ ಕರಿತಾರೆ. ಈ ಸದ್ಯಕ್ಕೆ ನಾವ್ ಏನ್ ಮಾಡೋಣ ಅಂದ್ರ ಬುಧ ಗ್ರಹದ ಕುರಿತು ಏನಪ್ಪಾ ಅಂದ್ರ ಅಧ್ಯಯನ ಮಾಡೋಣ. ಗ್ರಹಗಳ ಎಷ್ಟದವ? 8 ಗ್ರಹಗಳದವ. ಅದರಲ್ಲಿ ಮೊದಲು ಬರುವ ಗ್ರಹ ಯಾವ್ದಪ್ಪ ಅಂದ್ರ ಬುಧ ಗ್ರಹ. ಯಾವ ಗ್ರಹ ಬರ್ತದ? ಬುಧ ಗ್ರಹ ಬರ್ತದ. ಸೂರ್ಯನಿಗೆ ಅತಿ ಸಮೀಪವಾದ ಗುರು. ನೋಡ್ರಿ ಸೂರ್ಯನಿಗೆ ಅತಿ ಸಮೀಪವಾದ ಏನು? ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಯಾವ್ದಂದ್ರ ಬುಧ ಗ್ರಹ. ಅತ್ಯಂತ ಚಿಕ್ಕದಾದ ಗ್ರಹ ಏನಿದು? ಅತ್ಯಂತ ಚಿಕ್ಕದಾದ ಗ್ರಹ.
ಬುಧ ಗ್ರಹ ಏನಾಗ್ಯದಪ್ಪ ಅಂದ್ರೆ ಅತ್ಯಂತ ಚಿಕ್ಕದಾದ ಗ್ರಹವಾಗ್ಯದ. ಹ ಇದರ ವ್ಯಾಸ ಎಷ್ಟದ? 4827 ಕಿಲೋಮೀಟರ್ ಅದ. ಈ ಬುಧ ಗ್ರಹದ ವ್ಯಾಸ ಎಷ್ಟದಪ್ಪ ಅಂದ್ರ 4827 ಅದ. ನೆಕ್ಸ್ಟ್ ಇದ್ರೊಳಗ ಅಕ್ಷ ಭ್ರಮಣಿ ಅಂತ ಬರ್ತದ. ಏನ್ ಬರ್ತದ? ಅಕ್ಷ ಭ್ರಮಣಿ. ನೆಕ್ಸ್ಟ್ ಇನ್ನೊಂದು ಪರಿಭ್ರಮಣಿ ಅಂತ ಬರ್ತದ. ಇವು ಪದದ ಅರ್ಥ ತಿಳ್ಕೊಂಬಿಡ್ರಿ ಮೊದಲು. ನೋಡ್ರಿ, ಅಕ್ಷ ಭ್ರಮಣಿ ಅಂದ್ರ ಒಂದು ಆಕಾಶಕಾಯಿ. ಇಲ್ಲಿ ಬುಧ ಗ್ರಹ ಅಂತವ್ರಿ. ಬುಧ ಗ್ರಹ ತನ್ನನ್ನು ತಾನು ಸುತ್ತಿತ್ತಂದ್ರ ಅದನ್ನ ಏನಂತೀವಿ ನಾವು? ಅಕ್ಷ ಭ್ರಮಣಿ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಅಕ್ಷ ಭ್ರಮಣಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಭೂಮಿಯನ್ನ ತಗೋರಿ. ಇದು ಭೂಮಿ ಅಂತ ತಿಳ್ಕೊರಿ. ಭೂಮಿ ತನ್ನ ಸುತ್ತ ತಾ ಸುತ್ತಿತ್ತಂದ್ರ ಒಂದು ದಿನ ಆಗ್ತದದು. ಏನಾಗ್ತದದು? ಒಂದು ದಿನ ಆಗ್ತದ. ಒಂದು ದಿನ ಅಂದ್ರೆ ಎಷ್ಟು ಗಂಟೆ? ಇಲ್ಲಿ 24 ಗಂಟೆ. ಅದೇ ಆಕಾಶಗಳು ತಮ್ಮ ಸುತ್ತ ತಾವೊಂದು ಸುತ್ತನ್ನು ಪೂರ್ಣಗೊಳಿಸಿದ ಅಂದ್ರ ಅದನ್ನ ನಾವೇನು ಅಂತಂದ್ರೆ ಅಕ್ಷ ಭ್ರಮಣಿ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ ನಾವು? ಅಕ್ಷ ಭ್ರಮಣಿ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಅಕ್ಷ ಭ್ರಮಣಿ ಅಂತ ಕರಿತೀವಿ. ನೆಕ್ಸ್ಟ್ ಪರಿಭ್ರಮಣೆ ಅಂದ್ರೆ ಏನು? ಏನು ಪರಿಭ್ರಮಣೆ ಅಂದ್ರ ಒಂದು ಆಕಾಶಕಾಯು ನೋಡು, ಒಂದು ಆಕಾಶಕಾಯು ಸೂರ್ಯನನ್ನು ಒಂದು ಸುತ್ತು ಪೂರ್ಣಗೊಳಿಸಿತ್ತಂದ್ರ, ಒಂದು ಆಕಾಶಕಾಯು ಸೂರ್ಯನನ್ನು ಒಂದು ಸುತ್ತನ್ನು ಪೂರ್ಣಗೊಳಿಸಿತ್ತಂದ್ರ ಅದನ್ನ ನಾವೇನು ಅಂತೀವಿ? ಪರಿಭ್ರಮಣೆ ಅಂತ ಕರಿತೀವಿ. ಇದನ್ನ ನಾವು ವರ್ಷ ಅಂತ ಕರಿತೀವಿ. ನಾವು ಭೂಮಿಗೆ ಹೋಲಿಕೆ ಮಾಡಿದ್ರೆ ಏನಂತೀವಿ? ವರ್ಷ ಅಥವಾ ವಾರ್ಷಿಕ ಚಲನೆ ಅಂತ ಕರಿತೀವಿ ನಾವು ಇದನ್ನ. ಏನಂತ ಕರಿತೀವಿ ನಾವು ಇದನ್ನ? ವಾರ್ಷಿಕ ಚಲನೆ ಅಂತ ಕರಿತೀವಿ. ಈಗ ಗೊತ್ತಾಯ್ತು ಅಕ್ಷ ಭ್ರಮಣೆ ಅಂದ್ರೆ ಏನು, ಪರಿಭ್ರಮಣೆ ಅಂದ್ರೆ ಗೊತ್ತಾಗಿರ್ತದೆ ನಿಮ್ಗೆ. ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂದ್ರ ಗೊತ್ತಾಗಿರ್ತದ. ನೋಡ್ರಿ, ಈ ಬುಧ ಗ್ರಹದ ಅಕ್ಷ ಭ್ರಮಣೆ ಎಷ್ಟದ? 58.7 ದಿನಗಳದ. ಎಷ್ಟದ? 58.7 ದಿನಗಳದ. ಇನ್ನ ಪರಿಭ್ರಮಣೆ ಎಷ್ಟದ? 58 ದಿನಗಳದ. ಎಷ್ಟು ದಿನಗಳದ? 58 ದಿನಗಳದ. ಸಾರಿ, ನೋಡ್ತೀನಿ ತಡ್ರಿ ಒಂದ್ಸಲ. ಸಾರಿ, ನೋಡ್ರಿ, ಈ ಪರಿಭ್ರಮಣೆ ಎಷ್ಟದಂದ್ರೆ 88 ದಿನಗಳದ. ಎಷ್ಟು ದಿನಗಳದ? 88 ದಿನಗಳದ. ನೆಕ್ಸ್ಟ್ ಈ ಬುಧ ಗ್ರಹ ಏನಪ್ಪ ಅಂದ್ರ ಭೂಮಿಗಿಂತ, ಯಾವ್ದ್ರಗಿಂತ? ಭೂಮಿಗಿಂತ 40% ಏನಪ್ಪ ಅದಂದ್ರ ರಸ್ಟ್ ಅದ. ಭೂಮಿಗೆ ಏನಪ್ಪ ಅಂದ್ರ, ಭೂಮಿಗೆ ಅದಕ್ಕೂ ಹೋಲಿಕೆ ಮಾಡಿದ್ವಿ ಅಂದ್ರ ಭೂಮಿ ಎಷ್ಟು ಏನಪ್ಪ ಅಂದ್ರ 40% ಏನಪ್ಪ ಅಂದ್ರ ಬುಧ ಗ್ರಹ ಅದ. ಏನದ? ಬುಧ ಗ್ರಹ ಅದ. ಭೂಮಿ 40% ಏನಪ್ಪ ಅಂದ್ರ ಬುಧ ಗ್ರಹ ಅದ. ಇದು ಸೂರ್ಯನಿಂದ ಎಷ್ಟು ದೂರ ಅದ? 58 ದಶಲಕ್ಷ ಕಿಲೋಮೀಟರ್ ಅದ. ಎಷ್ಟದ ಇದು? 58 ದಶಲಕ್ಷ ಕಿಲೋಮೀಟರ್ ಅದ ಇದು. ಬುಧ ಗ್ರಹ ಸೂರ್ಯನಿಂದ ಎಷ್ಟು ಕಿಲೋಮೀಟರ್ ಅದಪ್ಪ ಅಂದ್ರ 58 ದಶಲಕ್ಷ ಕಿಲೋಮೀಟರ್ ಅದ. ಬುಧ ಗ್ರಹ ಏನಪ್ಪ ಅಂದ್ರ ತನ್ನದಾದ ಸ್ವಂತ ಉಪಗ್ರಹಗಳು ಹೊಂದಿಲ್ಲ. ಬುಧ ಗ್ರಹ ಏನಪ್ಪಾ ಅಂದ್ರ, ಬುಧ ಗ್ರಹಕ್ಕೆ ಏನಪ್ಪಾ ಅಂದ್ರ ಉಪಗ್ರಹಗಳಿಲ್ಲ. ಏನಿಲ್ಲ ಇದಕ್ಕ? ಉಪಗ್ರಹಗಳಿಲ್ಲ. ಬುಧ ಗ್ರಹಕ್ಕೆ ಯಾಕೆ ಉಪಗ್ರಹಗಳಿಲ್ಲ? ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಏನದ? ಬಹಳಷ್ಟು ಕಮ್ಮಿ ಅದ. ಬುಧ ಗ್ರಹಕ್ಕೆ ತನ್ನದಾದ ಏನಪ್ಪ ಅಂದ್ರ ಉಪಗ್ರಹಗಳಿಲ್ಲ. ಅದಕ್ಕೆ ಯಾಕೆ ಉಪಗ್ರಹಗಳಿಲ್ಲ ಅಂದ್ರ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಏನದ? ಬಹಳಷ್ಟು ಕಮ್ಮಿ ಅದ. ಗುರುತ್ವಾಕರ್ಷಣ ಶಕ್ತಿ ಯಾಕೆ ಕಮ್ಮಿ ಅದ? ಅಲ್ಲಿ ಅತಿಯಾದ ಹೆಚ್ಚಂಪ ಅಂದ್ರ ಉಷ್ಣಾಂಶ ಅದ. ಏನದ? ಅಲ್ಲಿ ಒಂದು ಬಹಳಷ್ಟು ಏನಪ್ಪ ಅಂದ್ರ ಉಷ್ಣಾಂಶ ಅದ. ಉಷ್ಣಾಂಶ ಇರುವುದರಿಂದ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕಮ್ಮಿ ಅದ. ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕಮ್ಮಿ ಇರೋದ್ರಿಂದ ಬುಧ ಗ್ರಹಗಳಿಗೆ ಏನಪ್ಪ ಅಂದ್ರ ಉಪಗ್ರಹಗಳಿಲ್ಲ. ಏನಿಲ್ಲ ಅಲ್ಲಿ? ಉಪಗ್ರಹಗಳು ಇಲ್ಲ. ನೆಕ್ಸ್ಟ್ ಸೌರ ಮಂಡಲದಲ್ಲಿ ಏನಪ್ಪಾ ಅಂದ್ರೆ 2 ಗ್ರಹಗಳಿಗೆ ಏನಪ್ಪಾ ಅಂದ್ರೆ ಉಪಗ್ರಹಗಳಿಲ್ಲ. ಒಂದು ಬುಧ ಗ್ರಹ, ಒಂದ್ ಯಾವುದು? ಬುಧ ಗ್ರಹ. ಇನ್ನೊಂದು ಏನಪ್ಪಾ ಅಂದ್ರೆ ಶುಕ್ರ ಗ್ರಹ. ಆಲ್ರೆಡಿ ಏನಪ್ಪಾ ಅಂದ್ರೆ ಪಿಡಿಒಗೆ ಈ ಪರೀಕ್ಷೆ ಕೇಳಿದಾನ. 2017 ಕ್ವಶನ್ ಪೇಪರ್ ನೋಡ್ರಿ. ಕೇಳಿದಾನ ಈ ಕೆಳಗಿನ ಯಾವ ಗ್ರಹಗಳು ಉಪಗ್ರಹಗಳನ್ನು ಹೊಂದಿಲ್ಲ? 4 ಗ್ರಹಗಳ ಕೊಟ್ಟು ಏನಪ್ಪಾ ಅಂದ್ರ ಅದ್ರೊಳಗ ಈ ಏನಪ್ಪಾ ಅಂದ್ರ ಬುಧ ಮತ್ತು ಶುಕ್ರವನ್ನ ಕೊಟ್ಟಿದ್ದಾನ ಆಪ್ಷನ್ಸ್ ಅನ್ನ. ಬುಧ ಮತ್ತು ಶುಕ್ರಗಳ ಏನಪ್ಪಾ ಅಂದ್ರ ಇವು ಯಾವುದೇ ರೀತಿ ಉಪಗ್ರಹಗಳನ್ನು ಹೊಂದಿಲ್ಲ. ಇದು ಶುಕ್ರ ಗ್ರಹ ಏನಪ್ಪಾ ಅಂದ್ರ ಎಲ್ಲಾ ಗ್ರಹಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಏನಪ್ಪಾ ಅಂದ್ರ ಚಲಿಸ್ತದ. ಅಂದ್ರ ಗಡಿಯಾರದ ದಿಕ್ಕಿಗೆ ಎಲ್ಲಾ ಗ್ರಹಗಳು ಏನಪ್ಪಾ ಅಂದ್ರ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾವ. ಸೂರ್ಯನನ್ನು ಸುತ್ತತಾವ. ಇದು ಶುಕ್ರ ಗ್ರಹ ಏನಪ್ಪಾ ಅಂದ್ರ ಗಡಿಯಾರದ ದಿಕ್ಕಿಗೆ ಏನಪ್ಪಾ ಅಂದ್ರ ಚಲಿಸ್ತದ. ನೆಕ್ಸ್ಟ್ ನೋಡ್ರಿ, ಇದು ಏನಪ್ಪಾ ಅಂದ್ರ ಈ ಬುಧ ಗ್ರಹದ ವಾತಾವರಣದಲ್ಲಿ, ಯಾವ ವಾತಾವರಣದಲ್ಲಿ? ಬುಧ ಗ್ರಹದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು,
ಇತರ ಅನಿಲಗಳನ್ನಾಗಿರ್ಬೋದು, ಏನಾಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇತರ ಅನಿಲಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇಲ್ಲಿ ಏನಿಲ್ಲ, ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇಲ್ಲ. ಇಲ್ಲಿ ನೋಡಿ, ಇದೇ ಬುಧಗ್ರಹ. ಇಲ್ಲಿ ಏನದಲ್ಲ, ಇದನ್ನೇನಪ್ಪ ಅಂದ್ರ ಬುಧಗ್ರಹ ಅಂತ ಕರಿತೀವಿ. ಸೂರ್ಯನಿಗೆ ಸಮೀಪವಾದ ಗ್ರಹ ಇದು. ಯಾವ್ದಿದು? ಸೂರ್ಯನಿಗೆ ಏನಪ್ಪಾ ಅಂದ್ರ ಸಮೀಪವಾದ ಗ್ರಹ. ಬುಧಗ್ರಹ ಏನಪ್ಪಾ ಅಂದ್ರ ಬಹಳಷ್ಟು ಉಷ್ಣಾಂಶದಿಂದ ಕೂಡ್ಯದ. ಇಲ್ಲಿ ಉಷ್ಣಾಂಶ ಎಷ್ಟಿದೆಪ್ಪ ಅಂದ್ರ 427 ಡಿಗ್ರಿ ಸೆಲ್ಸಿಯಸ್ ಅದ. ಎಷ್ಟದ ಇಲ್ಲಿ? 427 ಡಿಗ್ರಿ ಸೆಲ್ಸಿಯಸ್ ಅದ. ನೆಕ್ಸ್ಟ್ ಇಲ್ಲಿ ಶೀತ ಪ್ರದೇಶ ಎಷ್ಟದ? -185 ಡಿಗ್ರಿ ಅದ. ಏನದ? 185 ಡಿಗ್ರಿ ಸೆಲ್ಸಿಯಸ್ ಅದ. ಅಂದ್ರೆ ಬುಧಗ್ರಹ ಏನಪ್ಪಾ ಅಂದ್ರ ಸೂರ್ಯನಿಗೆ ಅಭಿಮುಖವಾಗಿರುವುದು. ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿರುವ ಭಾಗವು ಏನಾಗ್ತದಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶದಿಂದ ಕೂಡದ. ಸೂರ್ಯನ ಹಿಂಭಾಗದಲ್ಲಿ ಇರುವಂತ ಗ್ರಹ. ನೋಡ್ರಿ, ಇಲ್ಲಿ ಒಂದ್ ಸ್ವಲ್ಪ ಇಮೇಜ್ ನೋಡ್ರಿ. ಇಲ್ಲಿ ಏನಪ್ಪಾ ಅಂದ್ರ ಬುಧಗ್ರಹ ಇದೆ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ 2 ಭಾಗಗಳನ್ನು ಕಾಣ್ತೀವಿ. ಸೂರ್ಯನಿಗೆ ಅಭಿಮುಖವಾಗಿರುವ ಒಂದು ಭಾಗ, ಸೂರ್ಯನಿಗೆ ಹಿಮ್ಮುಖವಾಗಿರುವುದು ಒಂದು ಭಾಗ ಕಾಣ್ತೀವಿ. ನೋಡ್ರಿ, ಇಲ್ಲೇನಿದೆ ಅಲ್ಲ, ಇದು ಏನಪ್ಪಾ ಅಂದ್ರ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಏನದಲ್ಲ ಇದು. ಇಲ್ಲಿ ಉಷ್ಣಾಂಶ ಅತಿ ಹೆಚ್ಚು ಏನಪ್ಪಾ ಅಂದ್ರ ಕೂಡ್ಯದ. ಅತಿ ಹೆಚ್ಚು ಉಷ್ಣಾಂಶ ಹೊಂದ್ಯದ. ಎಷ್ಟದ? 427 ಡಿಗ್ರಿ ಸೆಲ್ಸಿಯಸ್ ಅದ. ಇದರ ಹಿಂಭಾಗ ಏನಪ್ಪಾ ಅಂದ್ರ ಶೀತಮಯವಾಗ್ಯದ. ಶೀತದಿಂದ ಕೂಡ್ಯದ. ಅದ್ರ ಟೆಂಪರೇಚರ್ ಎಷ್ಟಿದಪ್ಪ ಅಂದ್ರ -185 ಡಿಗ್ರಿ ಸೆಲ್ಸಿಯಸ್ ಅದ. ಸೂರ್ಯನ ಅಭಿಮುಖವಾಗ ಏನಪ್ಪಾ ಅಂದ್ರ ಬಹಳಷ್ಟು ಉಷ್ಣಾಂಶದಿಂದ ಕೂಡ್ಯದ. ನೆಕ್ಸ್ಟ್ ಹಿಂಭಾಗ ಏನಾಗ್ಯದಪ್ಪ ಅಂದ್ರ ಕಡಿಮೆ ಉಷ್ಣಾಂಶ. ಅದು ಟೆಂಪರೇಚರ್ ಎಷ್ಟಿದಪ್ಪ ಅಂದ್ರ ಅಲ್ಲಿ 185 ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರ ಶುಕ್ರ ಗ್ರಹ ಬರ್ತದ. ಯಾವ್ದು ಬರ್ತದ? ಶುಕ್ರ ಗ್ರಹ ಬರ್ತದ. ಇದನ್ನ ನಾವೇನಂತ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಇದನ್ನ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಯಾಕೆ ಇದನ್ನ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ? ಇನ್ನೊಂದೇನ, ಭೂಮಿಗೆ ಅತಿ ಸಮೀಪವಾದ ಗ್ರಹ ಇದು. ಭೂಮಿಗೆ ಸಮೀಪವಾದ ಗ್ರಹ ಯಾವ್ದಪ್ಪ ಅಂದ್ರ ಭೂಮಿಗೆ ಸಮೀಪವಾದ ಗ್ರಹ ಯಾವ್ದಂದ್ರ ಶುಕ್ರ ಗ್ರಹ ಬರ್ತದ. ಭೂಮಿಗೆ ಸಮೀಪವಾದ ಗ್ರಹ ಯಾವ್ದು? ಶುಕ್ರ ಗ್ರಹ ಬರ್ತದ. ಸೂರ್ಯನಿಂದ ನೋಡ್ರಿ, ಸೂರ್ಯನಿಂದ 2ನೇ ಸ್ಥಾನದಲ್ಲಿ ಇರುವ ಗ್ರಹವಾಗ್ಯದ. ಎಷ್ಟನೇ ಸ್ಥಾನದಲ್ಲದ? 2ನೇ ಸ್ಥಾನದಲ್ಲಿರುವ ಗ್ರಹವಾಗ್ಯದ. ಇದು ಸೂರ್ಯನಿಂದ ಎಷ್ಟು ದೂರ ಅದಪ್ಪ ಅಂದ್ರ 107 ದಶಲಕ್ಷ ಕಿಲೋಮೀಟರ್ ಅದ. ಎಷ್ಟದ ಇದು? 107 ದಶಲಕ್ಷ ಕಿಲೋಮೀಟರ್ ಅಷ್ಟು ದೂರ ಅದ. ಸೂರ್ಯನಿಂದ 2ನೇ ಸ್ಥಾನದಲ್ಲಿ ಇರುವ ಗ್ರಹ ಯಾವ್ದಂದ್ರ ಶುಕ್ರ ಗ್ರಹ ಬರ್ತದ. ಶುಕ್ರ ಗ್ರಹ ಸೂರ್ಯನಿಂದ ಎಷ್ಟು ದೂರ ಅದಪ್ಪ ಅಂದ್ರ 107 ದಶಲಕ್ಷ ಕಿಲೋಮೀಟರ್ ಅದ. ಇದು ಎಷ್ಟದ? ಇದು 107 ದಶಲಕ್ಷ ಕಿಲೋಮೀಟರ್ ಅದ. ಇದು ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ. ಇದನ್ನು ಭೂಮಿಯ ಅವಳಿ ಗ್ರಹ ಅಂತ ಕರೀತಾರ. ಇದನ್ನ ಯಾಕೆ ಭೂಮಿಯ ಅವಳಿ ಗ್ರಹ ಅಂತ ಕರೀತಾರ? ಇದು ಭೂಮಿಯ ಗಾತ್ರವನ್ನು ಹೋಲ್ತದ. ಭೂಮಿಯ ಆಕಾರವನ್ನು ಹೋಲ್ತದ. ಅದ್ರ ಸಲುವಾಗಿ ಇದನ್ನ ಏನಂತ ಕರೀತಾರ ಅಂದ್ರ ಭೂಮಿಯ ಅವಳಿ ಗ್ರಹ ಅಂತ ಕರೀತಾರ. ಇದು ಇನ್ನೊಂದು ಏನಪ್ಪಾ ಅಂದ್ರ ಇದನ್ನ ಬೆಳ್ಳಿ ಚುಕ್ಕಿ ಅಂತ ಕರೀತಾರ. ಇದನ್ನ ಏನಂತ ಕರೀತಾರ? ಇದನ್ನ ಬೆಳ್ಳಿ ಚುಕ್ಕಿ ಅಂತ ಕರೀತಾರ. ಮುಂಜಾನೆಯ ನಕ್ಷತ್ರ ಅಂತ ಕರೀತಾರ ಇದನ್ನ. ಇದನ್ನ ಏನಂತ ಕರೀತಾರ? ಶುಕ್ರಗ್ರಹನ ಏನಂತ ಕರೀತಾರ? ಬೆಳ್ಳಿ ಚುಕ್ಕಿ ಅಂತ ಕರೀತಾರ. ಮುಂಜಾನೆಯ ನಕ್ಷತ್ರ ಅಂತ ಕರೀತಾರ ಇದನ್ನ. ಏನಂತ ಕರೀತಾರ ಇದನ್ನ? ಮುಂಜಾನೆ ನಕ್ಷತ್ರ ಅಂತ ಕರೀತಾರ. ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ, ಏನಿದು? ಅತ್ಯಂತ ಪ್ರಕಾಶಮಾನವಾಗಿ ಅಳಿಯುವ ಗ್ರಹ. ಹೊಳೆಯುವ ಗ್ರಹ, ಸಾರಿ, ಅಳಿಯುವಲ್ಲ, ಹೊಳೆಯುವ ಗ್ರಹ. ನೋಡ್ರಿ, ಇನ್ನೊಂದು ಭೂಮಿಯಿಂದ ಸುಲಭವಾಗಿ ವೀಕ್ಷಣೆ ಮಾಡಬಹುದಾದ ಗ್ರಹ ಇದು. ಎಲ್ಲಿಂದ? ಭೂಮಿಯಿಂದ ಸುಲಭವಾಗಿ ವೀಕ್ಷಣೆ ಮಾಡಬಹುದಾದ ಗ್ರಹ ಇದು. ನಾವು ಭೂಮಿಯಿಂದ ಯಾವುದೇ ಗ್ರಹ ನೋಡೋದಕ್ಕಾಗಲ್ಲ. ಆದ್ರ ಶುಕ್ರ ಗ್ರಹ ನಾವು ಸುಲಭವಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ವೀಕ್ಷಣೆ ಮಾಡಬಹುದು. ಏನು ಮಾಡ್ಬೋದು? ಇದನ್ನ ವೀಕ್ಷಣೆ ಮಾಡಬಹುದು. ಅದಕ್ಕೆ ಕಾರಣವೇನು? ಈ ಶುಕ್ರ ಗ್ರಹವನ್ನು ನಾವು ಭೂಮಿಯಿಂದ ಸುಲಭವಾಗಿ ವೀಕ್ಷಣೆ ಮಾಡ್ಬೋದು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ಸಲ್ಫೂರಿಕ್ ಆಮ್ಲ ಅಂತ ಬರ್ತದ. ಯಾವ ಆಮ್ಲ ಬರ್ತದ? ಸಲ್ಫೂರಿಕ್ ಆಮ್ಲ ಬರ್ತದ. ಇದನ್ನ ಆಮ್ಲಗಳ ರಾಜ್ಯ ಅಂತ ಕರೀತಾರೆ. ಸಲ್ಫೂರಿಕ್ ಆಮ್ಲನ ಏನಂತ ಕರೀತಾರ ನಾವು? ಏನಂತ ಕರೀತಾರ? ಅದಕ್ಕ ಆಮ್ಲಗಳ ರಾಜ್ಯ ಅಂತ ಕರೀತಾರ. ಆಮ್ಲಗಳ ರಾಜ್ಯ ಅಂತ ಕರೀತಾರ ಇದನ್ನ. ಕಾರ್ ಬ್ಯಾಟ್ರಿ ಒಳಗೆ ಉಪಯೋಗಿಸ್ತಾರ ಇದನ್ನ. ಸಲ್ಫೂರಿಕ್ ಆಮ್ಲವನ್ನು ಎಲ್ಲಿ ಉಪಯೋಗಿಸ್ತಾರ ಅಂದ್ರ ಕಾರ್ ಬ್ಯಾಟ್ರಿಗಳಲ್ಲಿ ಉಪಯೋಗಿಸ್ತಾರ. ಯಾವುದು? ಕಾರ್ ಬ್ಯಾಟ್ರಿ ಒಳಗೆ. ಆಲ್ರೆಡಿ ಇದನ್ನ ಕೇಳಿದಾನೆ, BMTC ಎಕ್ಸಾಮ್ ಕೇಳಿದ ನೋಡ್ರಿ. ಯಾವ ಆಮ್ಲವನ್ನು ಆಮ್ಲಗಳ ರಾಜ್ಯ ಅಂತ ಕರೀತಾರ ಅಂತ ಕೇಳೋಣ. ಯಾವ ಆಮ್ಲವನ್ನು ಕರಿತೀವಿ ನಾವು? ಸಲ್ಫೂರಿಕ್ ಆಮ್ಲ ಅಂತ ಕರಿತೀವಿ.
ಶುಕ್ರ ಗ್ರಹದಲ್ಲಿ ಸಲ್ಫ್ಯೂರಿಕ್ ಆಮ್ಲ, ಯಾವ ಆಮ್ಲ? ಸಲ್ಫ್ಯೂರಿಕ್ ಆಮ್ಲ ಅಂದ್ರ ಶುಕ್ರ ಗ್ರಹದ ಭೂಮಂಡಲದಲ್ಲಿ ಸಲ್ಫ್ಯೂರಿಕ್ ಆಮ್ಲ ಇರುವುದರಿಂದ ಇದನ್ನು ನಾವು ಏನ್ ಮಾಡಬಹುದು ಅಂದ್ರ ಭೂಮಿಯಿಂದ ಸುಲಭವಾಗಿ ವೀಕ್ಷಣೆ ಮಾಡಬಹುದು. ಇದನ್ನ ಏನ್ ಮಾಡಬಹುದು? ಇದನ್ನ ಭೂಮಿಯಿಂದ ಸುಲಭವಾಗಿ ವೀಕ್ಷಣೆ ಮಾಡಬಹುದು. ಹ ನೆಕ್ಸ್ಟ್ ಇದನ್ನ ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ. ಹ ನೆಕ್ಸ್ಟ್ ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ. ಯಾಕೆ ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ ಇದನ್ನ? ಹ ಇದು ಸೂರ್ಯ ಉದಯಿಸುವ ಮೊದಲೇ ಈ ಗ್ರಹ ಏನಪ್ಪಾ ಅಂದ್ರ ಉದಯಿಸ್ತದ. ಏನು? ಸೂರ್ಯ ಉದಯಿಸುವ ಮೊದಲೇ ಈ ಗ್ರಹ ಕಾಣುವುದರಿಂದ, ಸೂರ್ಯ ಉದಯಿಸುವ ಮೊದಲೇ ಈ ಗ್ರಹ ಕಾಣುವುದರಿಂದ ಇದನ್ನ ಏನಂತ ಕರಿತಾರಪ್ಪ ಅಂದ್ರ ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ. ಮೊದಲೇ ಇದು ಕಾಣುವುದರಿಂದ ಇದಕ್ಕೆ ಏನಂತ ಕರಿತೀವಿ ನಾವು? ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ ಇದನ್ನ. ನೆಕ್ಸ್ಟ್ ಇದು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವಂತ ಗ್ರಹವಾಗ್ಯದ. ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವುದಕ್ಕೆ ಕಾರಣ ಏನು? ಅಲ್ಲಿ ಶುಕ್ರ ಗ್ರಹದಲ್ಲಿರುವಂತ ಅನಿಲಗಳು, ಧೂಳು, ಧೂಳಿನಿಂದ ಕೂಡಿದಂತ ರಾಶಿಯಿಂದಾಗಿ ಏನಪ್ಪಾ ಅಂದ್ರ ಅಲ್ಲಿ ಇರುವಂತ ಗ್ರಹಗಳು ಏನಪ್ಪಾ ಅಂದ್ರ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ. ಇದರ ಅಕ್ಷಭ್ರಮಣೆ ಅಂತ ಬರ್ತದ. ಏನು ಬರ್ತದ? ಅಕ್ಷಭ್ರಮಣಿ ಬರ್ತದ. ನೆಕ್ಸ್ಟ್ ಪರಿಭ್ರಮಣಿ ಬರ್ತದ. ಏನು ಬರ್ತದ? ಪರಿಭ್ರಮಣಿ ಬರ್ತದ. ಇದರ ಅಕ್ಷಭ್ರಮಣೆ ಎಷ್ಟದ? 423 ಏನಪ್ಪಾ ಅಂದ್ರ ದಿನಗಳದ. ಎಷ್ಟದ? 423 ದಿನಗಳದ. ನೆಕ್ಸ್ಟ್ ಇದರ ಪರಿಭ್ರಮಣೆ 225 ಏನಪ್ಪಾ ಅಂದ್ರ ದಿನಗಳದ. ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಇದೆ ಅಲ್ಲ, ಇದೇ ಏನಪ್ಪಾ ಅಂದ್ರ ಶುಕ್ರ ಗ್ರಹ. ಇದು ಏನದಲ್ಲ, ಇದು ಏನಪ್ಪಾ ಅಂದ್ರ ಶುಕ್ರ ಗ್ರಹ. ನೋಡ್ರಿ, ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹ ಯಾವ್ದಪ್ಪ ಅಂದ್ರ ಶುಕ್ರ ಗ್ರಹ. ಇದರ ಅಕ್ಷಭ್ರಮಣೆಯನ್ನು ನೋಡಿದ್ರೆ 423 ದಿನಗಳದ. ಇದರ ಪರಿಭ್ರಮಣೆ ಅವಧಿ 225 ದಿನಗಳದ. ನೋಡ್ರಿ, ನಮಗ ಪ್ರಶ್ನೆ ಕೇಳೇನೆ ಇಲ್ಲಿ ಏನಂತ ಕೇಳಿದ ನೋಡ್ರಿ, ಯಾವ ಗ್ರಹವು ತನ್ನ ಪರಿಭ್ರಮಣೆಗಿಂತ ಹೆಚ್ಚು ಅಕ್ಷಭ್ರಮಣೆಯನ್ನು ಹೊಂದಿದಂತ ಕೇಳಿದಾನ. ಏನ್ ಕೇಳಿದಾನ? ಅಕ್ಷಭ್ರಮಣೆಯನ್ನು ಹೊಂದಿದಂತ ಕೇಳಿದಾನ. ಅವಾಗ ಯಾವ ಗ್ರಹ ಅಂತ ಹಾಕ್ಬೇಕು ನಾವು? ಶುಕ್ರ ಗ್ರಹ ಅಂತ ಹಾಕ್ಬೇಕು. ನೋಡ್ರಿ, ಇದರ ಪರಿಭ್ರಮಣೆ ಅವಧಿ ಎಷ್ಟದ ಅಂದ್ರೆ 225 ಅದ. ಇದರ ಅಕ್ಷಭ್ರಮಣೆ ಅಂದ್ರ ಶುಕ್ರ ಗ್ರಹ ತನ್ನ ಸುತ್ತುದಕ್ಕೆ ಏನಪ್ಪಾ ಅಂದ್ರ ಅಧಿಕ ದಿನಗಳು ತೆಗೆದುಕೊಳ್ತದ. ಆದ್ರ ಸೂರ್ಯನನ್ನು ಸುತ್ತುದಕ್ಕೆ ಏನಪ್ಪಾ ಅಂದ್ರ ಕಡಿಮೆ ಸಮಯವನ್ನು ಏನಪ್ಪಾ ಅಂದ್ರ ತೆಗೆದುಕೊಳ್ತದ. ಏನ್ ಮಾಡ್ತದೆ? ಇದು ಕಡಿಮೆ ಸಮಯವನ್ನು ಏನಪ್ಪಾ ಅಂದ್ರ ತೆಗೆದುಕೊಳ್ತದ. ನೆಕ್ಸ್ಟ್ ನೋಡ್ರಿ, ರಷ್ಯಾ ಏನು? ನೆಕ್ಸ್ಟ್ ರಷ್ಯಾ ಈ ಶುಕ್ರ ಗ್ರಹವನ್ನು ಅಧ್ಯಯನ ಮಾಡೋ ಸಲುವಾಗಿ ಏನ್ ಮಾಡಕ? ಶುಕ್ರ ಗ್ರಹವನ್ನು ಅಧ್ಯಯನ ಮಾಡೋ ಸಲುವಾಗಿ ವೇನ್ಯಾರ ಅನ್ನುವ ಉಪಗ್ರಹವನ್ನು ಹಾರಿಬಿಟ್ಟದ. ಯಾವುದು? ವೇನ್ಯಾರ ಅನ್ನುವ ಏನಪ್ಪಾ ಅಂದ್ರ ಉಪಗ್ರಹವನ್ನ ಹಾರಿಬಿಟ್ಟದ. ಯಾವಾಗ ಹಾರಿಬಿಡ್ತು? 1912 ಎಷ್ಟರೊಳಗ ಹಾರಿಬಿಡ್ತು? 1912 ಏನಪ್ಪಾ ಅಂದ್ರ ಶುಕ್ರ ಗ್ರಹವನ್ನು ಅಧ್ಯಯನ ಮಾಡೋದಕ್ಕೆ ಏನಪ್ಪಾ ಅಂದ್ರ ಈ ಗ್ರಹವನ್ನು ಹಾರಿಬಿಡಿತು. ಇದು ಎಲ್ಲವೂ ಏನಪ್ಪಾ ಅಂದ್ರ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಆಗ್ಯದ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನೋಡ್ರಿ, ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಯಾವ್ದಂತ ಕೇಳ. ಸೌರಮಂಡಲ ಅಧಿಕ ತಾಪಮಾನ ಹೊಂದಿರುವ ಗ್ರಹ ಯಾವ್ದಂದ್ರ ಶುಕ್ರ ಗ್ರಹ ಬರ್ತದ. ಯಾವ ಗ್ರಹ ಬರ್ತದ? ಶುಕ್ರ ಗ್ರಹ ಬರ್ತದ. ಇಲ್ಲಿ ಎಷ್ಟು ತಾಪಮಾನದಪ್ಪ ಅಂದ್ರ 461 ಡಿಗ್ರಿ ಸೆಲ್ಸಿಯಸ್. ಬುಧ ಗ್ರಹದೊಳಗೆ ಎಷ್ಟಿತ್ತು? ಸೂರ್ಯನಿಗೆ ಸಮೀಪವಾದ ಬುಧ ಗ್ರಹದಲ್ಲಿ ಎಷ್ಟಿತ್ತಪ್ಪ ಅಂದ್ರ 421 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆದ್ರ ಶುಕ್ರ ಗ್ರಹದಲ್ಲಿ ಎಷ್ಟಿದಪ್ಪ ಅಂದ್ರ 461 ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂದ್ರ ತಾಪಮಾನ ಹೊಂದಿದ. ಸೌರ ವ್ಯೂಹದಲ್ಲಿ ಅತಿ ಹೆಚ್ಚು ತಾಪಮಾನ ಹೊಂದಿದ ಗ್ರಹ ಬಂದ ಶುಕ್ರ ಗ್ರಹ ಬರ್ತದ. ಯಾವ ಗ್ರಹ ಬರ್ತದ? ಶುಕ್ರ ಗ್ರಹ ಬರ್ತದ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಶುಕ್ರ ಗ್ರಹ ಸೂರ್ಯನಿಂದ 2ನೇ ಸ್ಥಾನದಲ್ಲಿ ಇದ್ದರೂ ಅತಿ ಹೆಚ್ಚು ತಾಪಮಾನದಿಂದ ಕೂಡಿದ್ರ ಕಾರಣ ಏನಂದ್ರ ಆ ಶುಕ್ರ ಗ್ರಹದಲ್ಲಿ ಕಂಡು ಬರುವಂತ ಹಸಿರುಮನೆ ಅನಿಲಗಳು ಬರ್ತಾವ. ಯಾವುದು ಬರ್ತಾವ? ಹಸಿರುಮನೆ ಅನಿಲಗಳು. ನೆಕ್ಸ್ಟ್ ಏನಪ್ಪಾ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಬರ್ತದ. ಯಾವ್ದು ಬರ್ತದ? ಕಾರ್ಬನ್ ಡೈಆಕ್ಸೈಡ್ ಕಂಡು ಬರ್ತದ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಡೀ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್? 90% ಏನಪ್ಪಾ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಕಂಡು ಬರ್ತದ. ಅದರಿಂದಾಗಿ ಏನಪ್ಪಾ ಅಂದ್ರ ಶುಕ್ರ ಗ್ರಹ ಏನಪ್ಪಾ ಅಂದ್ರ ಸೌರ ವ್ಯೂಹದಲ್ಲಿ ಅತ್ಯಂತ ಹೆಚ್ಚು ತಾಪಮಾನದಿಂದ ಕೂಡಿದಂತ ಗ್ರಹವಾಗ್ಯದ. ಇಲ್ಲಿ ಇದೇ ಏನಪ್ಪಾ ಅಂದ್ರ ಶುಕ್ರ ಗ್ರಹವಾಗ್ಯದ. ಇದು ಏನಾಗ್ಯದ? ಇದು ಶುಕ್ರ ಗ್ರಹ ಆಗ್ಯದ. ಒಂದ್ಸಲ ಏನಪ್ಪಾ ಅಂದ್ರ ನೋಡ್ಕೊಂಡ್ ಬಿಡ್ರಿ. ನೆಕ್ಸ್ಟ್ ಇಲ್ಲಿ ತರ ನಾವ್ ಏನ್ ಅಧ್ಯಯನ ಮಾಡಿದ್ವಿ ಅಂದ್ರ ಗ್ರಹಗಳೆಂದರೇನು, ಗ್ರಹಗಳ ವಿಶೇಷತೆಯನ್ನು ಅಧ್ಯಯನ ಮಾಡಿದೀವಿ. ನೆಕ್ಸ್ಟ್ ಪ್ಲೂಟೋನ ಗ್ರಹಗಳ ಪಟ್ಟಿಯಿಂದ ಯಾಕೆ ತೆಗೆದು ಹಾಕಿದ್ರು. ನೆಕ್ಸ್ಟ್ ಬುಧ ಗ್ರಹ ಮತ್ತು ಶುಕ್ರ ಗ್ರಹನ ಏನಪ್ಪಾ ಅಂದ್ರ ನಾವು ಇಲ್ಲಿವರೆಗೆ ಅಧ್ಯಯನ ಮಾಡಿದೀವಿ. ಇನ್ನು ಮುಂದುಳಿದ ಗ್ರಹಗಳೇನಪ್ಪಾ ಅಂದ್ರ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇಲ್ಲಿವರೆಗೆ ತಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು.